शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाननपद्भार्कं गजाननमहर्निशमनेकदन्तभक्तानां एकदन्तमुपास्महे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः जानकी रामपट्टाभिराम श्रीराम रामतः श्रीमद्महारामचन्द्रस्वामिने नमः कल्याण अद्भुतगात्रात् कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम् वेंकटेशो वासुदेवो प्रद्युम्नो विक्रमः संकर्षणानिरुद्धश्च शेषाद्रिपतरेव च ओं नमो नारायणाय ओं नमो नारायणाय ओं नमो नारायणाय पद्मानने पद्भय पद्मपत्रे पद्मप्रिये पद्मदलायताक्षी विश्वप्रिय विष्णुमनोनुकूले त्वत्पादपद्ममयि सन्निधत्स्वां या सा पद्मासनस्था विपुलकटतटी पद्मपत्रायताक्षी श्रीं अम्बां भगवतीं श्रीं ललितां राजराजेश्वरीं हरिंकारासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वर्षदां दौतां त्रिनेत्रोज्ज्वलां वन्दे प्रस्तकवासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारणीं पद्मानने महालक्ष्मीदेवताभ्यो नमः गौरीर्मिमाय सलिला गौरीर्मिमाय सलिला निक्षत्तद्विपदीं विपदीं सां चतुष्पदीं अष्टापदीं नौपदीं बहुशीं सहस्राक्षरां परमेव्योमन् जातवेदसे सुनवावसो मरातीतो निदहाति वेदाः सनपर्षद दुर्गाणि विश्वानावेव सिन्धुं दुरितात्यग्निः त्वामग्निवर्णां तमसा ज्वलन्तीं वैलोचनीं कर्मपरे सृष्टां दुर्गां देवीकुं शरणमहं प्रपद्ये महालक्ष्मी नमोस्तुते महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् ओं श्री महालक्ष्मी नमः ओं सिद्धलक्ष्मी नमः मोक्षलक्ष्मी नमः जयलक्ष्मी नमः सरस्वत्यै नमः माता चन्नपूर्णाम्बिकाय नमः ललिताम्बिकाय नमः दुर्गां पाहि बाहि सनन्ताय नमः चक्रेश्वरी अनुग्रह प्रसादार्थ परिपूर्णता सिद्धिरस्तु ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮುಂಜಾನೆಯ ಶುಭೋದಯಗಳನ್ನು ಹೇಳ್ತಾ ಬುಧವಾರ ಆಷಾಢ ಮಾಸದ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ತಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಯಶಸ್ಸು ಎಲ್ಲರಿಗೂ ಸಿಗುವಂಥದ್ದಾಗಲಿ. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿದೇವತೆ ಮಹಾವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನುಷ್ಯ ತಾನು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಎಲ್ಲರ ಅಭಿಪ್ರಾಯ ಎಲ್ಲರ ಮನಸ್ಸಲ್ಲಿ ಒಂದೇ ಆಸೆ ಇರುತ್ತೆ. ಏನಪ್ಪ ಅಂದರೆ ನನ್ನ ಪ್ರತಿನಿತ್ಯದ ಕಾಯಕ ಅಭಿವೃದ್ಧಿ ಆಗಬೇಕು, ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರಬೇಕು, ನಾನು ಮಾಡುವ ಕೆಲಸಕ್ಕೆ ನನ್ನದೇ ಆದಂತಹ ಪ್ರಯತ್ನ ಸಂಪೂರ್ಣವಾಗಿ ಫಲವನ್ನು ಕೊಡಬೇಕು ಅಂತ. ಆದರೆ ಕೆಲವೊಮ್ಮೆ ನಮ್ಮ ಪ್ರಯತ್ನಗಳೆಲ್ಲವೂ ಸಿದ್ಧ ವಿಫಲ ಆಗುತ್ತೆ. ಬೆಳಗಿನಿಂದ ಸಂಜೆವರೆಗೂ ಶ್ರಮಿಸಿದ್ರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಂಥ ರೀತಿಯಲ್ಲಿ ಹೋಗುತ್ತೆ. ಆದರೆ ಕೆಲವಷ್ಟು ಸತಿ ಕರ್ಮಫಲವೋ ಅಥವಾ ಪ್ರಾರಬ್ಧ ಕರ್ಮವೋ ಅಥವಾ ನಮ್ಮ ಯೋಚನೆಯೋ ಅಥವಾ ನಾವು ತೆಗೆದುಕೊಂಡಂತಹ ನಿಲುವು ನಮ್ಮನ್ನು ಕೈಕೊಟ್ಟು ಪಕ್ಕಕ್ಕೆ ಹೊರಟೋಗ್ಬಿಡುತ್ತೆ. ಆದರೆ ನಾವು ಹಾಕುವಂಥ ಹೆಜ್ಜೆಯಲ್ಲಿ ಯಾವುದೇ ತರಹ ಶ್ರಮ ಅಂದರೆ ಎಲ್ಲ ಥರ ಶ್ರಮವನ್ನು ವಹಿಸಿದ್ರೂ ನಮ್ಮ ಹೆಜ್ಜೆಯಲ್ಲಿ ನಮಗೆ ಅಭಿವೃದ್ಧಿ ಕಾಣಲಿಲ್ಲ, ನಮಗೆ ಯಶಸ್ಸು ಕಾಣಲಿಲ್ಲ ಅಂದಾಗ ಆಗ ಮನಸ್ಸಿಗೆ ಬಹಳಷ್ಟು ನೋವುಂಟಾಗುತ್ತೆ. ಆದರೆ ಬುಧವಾರ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರ ಆರಾಧನೆ ಮಾಡ್ತಾ ಒಂದಷ್ಟು ಬದಲಾವಣೆಗಳು ತರಬಹುದು, ತಂದುಕೊಳ್ಬಹುದು. ಅಂದರೆ ಅದು ಹೆಚ್ಚಿನ ಫಲಗಳನ್ನು ಇವತ್ತು ಸಿಗ್ಬೋದು. ಕಾರಣ ಇವತ್ತಿನ ನಕ್ಷತ್ರ ಫಲ ಆಗಿದೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರಿಗೆ ಫಲಾಫಲಗಳಲ್ಲಿ ಸಾಕಷ್ಟು ಭವಿಷ್ಯತ್ತನ್ನು ತಾವು ನೋಡ್ಬೋದು. ಹಾಗೆ ವಿದ್ಯಾರ್ಥಿಗಳು ತನ್ನ ವಿದ್ಯಾಭ್ಯಾಸವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ತಾವು ಸಿದ್ಧಿಸ್ಕೊಳ್ಬೋದು. ಮಕ್ಕಳು ವಿದ್ಯಾಭ್ಯಾಸದ ಅಭಿವೃದ್ಧಿ ಇದ್ದಾಗ ಇನ್ನು ಪೋಷಕರಿಗೂ ಸಹಿತ ಅಷ್ಟೇ ಲಾಭ ಇರತಕ್ಕಂಥ ದಿನ ಈ ಬುಧವಾರ. ಇವತ್ತಿನ ನಕ್ಷತ್ರ ಫಲ ಆಗಿದೆ. ಹಾಗೆ ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಒಂದಷ್ಟು ರಾಶಿ ನಕ್ಷತ್ರಗಳವರು ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕು. ಕಾರಣ ಎಲ್ಲರಿಗೂ ಒಳಿತಂತಲ್ಲ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಮಾತ್ರ ಲಾಭ ಎಂಬತಕ್ಕಂಥದ್ದು ಯಥೇಚ್ಛವಾದಂಥ ರೀತಿ ಕಾಣಿಸುತ್ತೆ. ಆದರೆ ಒಂದಷ್ಟು ರಾಶಿಗಳಿಗೆ ಸಮಸ್ಯೆ ಎಂಬತಕ್ಕಂಥ ಸೆರಮಾಲೆಯಿಂದ ಸಾಕಷ್ಟು ನರಳಬೇಕಾಗತ್ತೆ. ಆದರೆ ಮನುಷ್ಯ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಸಾಧ್ಯವಾದಷ್ಟು ಮತ್ತೊಬ್ಬರಿಗೆ ತೊಂದರೆ ಇಲ್ದಿರ ತನ್ನ ಬದುಕನ್ನು ಸರಿಯಾದ ರೀತಿ ನಡೆಸಿದರೆ ಮಾತ್ರ ಅದರ ಫಲ ಸಿಗುತ್ತೆ. ಹಾಗೆ ಇವತ್ತು ತಾವು ತಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಶ್ವೇತವರ್ಣದ ಅಂದರೆ ಬಿಳಿಯ ಬಣ್ಣದ ಬಿಳಿ ಎಕ್ಕದ ಹೂವನ್ನು ತಂದು ಅದಕ್ಕೆ ಸಿಕ್ಕಿದ್ರೆ ಒಂದು 11 ಹೂವು ಕಿತ್ಕೊಳ್ಳಿ. 11 ಸಿಕ್ಕಲಿಲ್ಲ ಅಂದರೆ ಕನಿಷ್ಠ ಪಕ್ಷ 4 ಹೂಗಳನ್ನಾದರೂ ತಗೊಳ್ಳಿ.
4 ಹೂಗಳನ್ನು ತಂದು ಒಂದು ತಾಮ್ರದ ತಂಬಿಗೆಯಲ್ಲಿ ಅರ್ಧ ಭಾಗ ನೀರಿಟ್ಟು ಆ ನೀರಲ್ಲಿ ಹೂ ಹಾಕಬೇಕು. ಅದನ್ನು ದೃಷ್ಟಿ ತೆಗೆದ ನಂತರ 4 ದಿಕ್ಕಿಗೂ 4 ಹೂಗಳನ್ನಾಗಿ ತೆಗೆದುಕೊಂಡು ಮೊದಲು ಪೂರ್ವಾಭಿಮುಖವಾಗಿ ನಿಂತು ಅಲ್ಲಿ ಒಂದು ದೃಷ್ಟಿ ತೆಗೆಯಬೇಕು, ಅದನ್ನು ಪೂರ್ವಕ್ಕೆ ಹಾಕಬೇಕು. ದಕ್ಷಿಣಾಭಿಮುಖವಾಗಿ ನಿಂತ್ಕೋಬೇಕು, ಅಲ್ಲಿ ಒಂದು ದೃಷ್ಟಿ ತೆಗೆದು ಅದನ್ನು ಹಾಕಬೇಕು. ಇನ್ನು ಪಶ್ಚಿಮ ಮತ್ತು ಉತ್ತರಾಭಿಮುಖವಾಗಿ ನಿಂತು ಅಲ್ಲೂ ದೃಷ್ಟಿ ತೆಗೆದು ಆಚೆ ಕಡೆ ಹೂ ಹಾಕಿ. ಅದಾದ ನಂತರ ಆ ನೀರಿರುತ್ತಲ್ಲ, ಆ ನೀರನ್ನು ಮತ್ತೊಮ್ಮೆ ದೃಷ್ಟಿ ತೆಗೆದು ಅದು ಸ್ವಲ್ಪ ದೂರಕ್ಕೆ ನೀರನ್ನು ಎಚ್ಚಿ. ಆ ನೀರನ್ನು ನೀವು ತುಳಿಬಾರ್ದು, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀರನ್ನು ನೀವು ಹಾಕಿದ ನಂತರ ಆ ನೀರನ್ನು ತುಳಿಬೇಡಿ. ಆ ಒಂದು ಸ್ವಲ್ಪ ಹೊತ್ತು ಮಾತ್ರ ನೀರು ಒಣಗಿದ ನಂತರ ಆ ಜಾಗದಲ್ಲಿ ಓಡಾಡ್ಬೋದು, ತಪ್ಪೇನಿಲ್ಲ. ಆದರೆ ಇವತ್ತು ಯಾರೊಬ್ಬರಾದರೂ ಸಹಿತ 27 ನಕ್ಷತ್ರಕ್ಕೂ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ತಂತ್ರಸಾರವನ್ನು ಮಾಡಿಕೊಳ್ಳೋದು ಭಾಳಷ್ಟು ಉತ್ತಮ. ಕಾರಣ ಒಬ್ಬರಿಗೆ ಅಭಿವೃದ್ಧಿ ಇದೆ, ಒಬ್ಬರಲ್ಲಿ ಸಮಸ್ಯೆ ಇದೆ, ಒಬ್ಬರಲ್ಲಿ ವ್ಯಾಜ್ಯಗಳಿಗೆ ಸಿಲುಕೊಳ್ಳೋ ಪರಿಸ್ಥಿತಿ ಆಗುತ್ತೆ, ಒಬ್ಬರ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ಎದುರಾಗಿಬಿಡುತ್ತೆ. ಹೀಗೆ ಸಮಸ್ಯೆಗಳ ಸೆರೆಮಾಲೆ ತುಂಬಿರುವಂತಹ ಕಾಲ ಆದ್ದರಿಂದ ಈಗ ನೀವು ಭಾಳ ಎಚ್ಚೆತ್ತುಕೊಳ್ಬೇಕು, ಎಚ್ಚರಿಕೆಯಿಂದಿರಬೇಕು. ಹಾಗೆ ನಿಮ್ಮ ರೀತಿ ನೀತಿಗಳಲ್ಲಿ ಬರ್ತಕ್ಕಂಥ ನಿಮ್ಮ ಮಾತು, ನಿಮ್ಮ ನಡೆ ನಡವಳಿಕೆ, ನಿಮ್ಮ ಪರಿಸರ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ, ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೂ ಅದು ಸರಿ ಇದೆ ಸರಿ ಇಲ್ಲ ಅಂಥೇಳಿ ನಿಮ್ಮನ್ನು ಅನ್ಯ ಮಾರ್ಗಕ್ಕೆ ಅಂದರೆ ದಾರಿ ತಪ್ಪಿಸಿ ನಡೆಸ್ತಕ್ಕಂಥವ್ರು ಸಹಿತ ಇವತ್ತು ನಿಮ್ಮೊಂದಿಗೆ ಇರ್ತಾರೆ. ಆದರೆ ಎಲ್ಲ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಅನುಕೂಲ ಸಿದ್ಧಿಪಡಿಸ್ಕೊಳ್ಬೋದು. ಅಂದರೆ 4 ಬಿಳಿ ಎಕ್ಕದ ಹೂವು ಒಂದು ತಾಮ್ರದ ತಂಬಿಗೆಯಲ್ಲಿ ಅರ್ಧ ನೀರು ಹಾಕಿ ಅಲ್ಲಿ ನೀವು ನಡೆಸುವಂಥ ಈ ತಂತ್ರಸಾರ, ಇದಕ್ಕೆ ಮಂತ್ರ ಬೇಡ, ಯಂತ್ರ ಬೇಡ, ಆದರೆ ಮಾಡುವ ಕ್ರಮದ್ವಾಗಿರಬೇಕು. ಈ ಕ್ರಮವನ್ನು ಯಾರು ಆಚರಣೆ ಮಾಡಿದ್ರೂ ಅವರೆಲ್ಲರಿಗೂ ಸಹಿತ ಒಳಿತನ್ನು ಕಾಣ್ತೀರಿ. ಇನ್ನು ಇವತ್ತು ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಹಣೆಗೆ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ, ಅಥವಾ ನಿಮ್ಮ ಹಣೆಗೆ ಇಡಲಿಕ್ಕೆ ಆಗುವುದಿಲ್ಲ, ನಿಮ್ಮ ಉದ್ಯೋಗದಲ್ಲೋ ಅಥವಾ ಶಾಲೆಗಳಲ್ಲೋ ಅಥವಾ ಕೆಲವಷ್ಟು ಪ್ರಾಂತ್ಯಗಳಲ್ಲಿ ಹಣೆಗೆ ಗಂಧ, ಕುಂಕುಮ, ವಿಭೂತಿ ಇಡೋಂಗಿಲ್ಲ. ಕೆಲವು ಪದ್ಧತಿಗಳದು, ಅಂದರೆ ಅಲ್ಲಿನ ರೂಲ್ಸ್ ಇರುತ್ತೆ. ಅಲ್ಲಿನ ರೂಲ್ಸ್ ಇರೋದ್ರಿಂದ ಅಂತಹ ಸಮಯದಲ್ಲಿ ಏನು ಮಾಡಬೇಕು, ನಿಮ್ಮ ಎದೆಗೂಡಿಗೆ ಇಟ್ಕೊಳ್ಳಿ. ಎದೆಗೂಡಿಗಿಟ್ಟಾಗ ನಿಮ್ಮ ಅಲ್ಲಿ ವಸ್ತ್ರ ಮೇಲ್ಭಾಗ ಬಂದಾಗ ಒಳಗಿರುವಂತಹ ಭಸ್ಮ, ಗಂಧ, ಕುಂಕುಮ ಯಾರ ಕಣ್ಣಿಗೂ ಬೀಳೋದಿಲ್ಲ. ಆದರೆ ನಿಮ್ಮನ್ನು ರಕ್ಷಣೆ ಮಾಡುವ ಶಕ್ತಿ ಅದರಲ್ಲಿದೆ ನೋಡಿ. ಆ ಭಸ್ಮ ಮತ್ತು ಗಂಧ ಮತ್ತು ವಿಭೂತಿ ಯಾವುದೇ ಆದರೂ ಸಹಿತ ಒಂದಷ್ಟು ಹಣೆಗೆ ಕುಂಕುಮ ಸಹಿತ ಹಣೆಯಲ್ಲಿದ್ದರೂ ಭಾಳಷ್ಟು ಶ್ರೇಯಸ್ಸಿರುತ್ತೆ. ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ, ನಾವು ಸೇರುವ ಸ್ಥಳದ ತನಕ, ಅಂದರೆ ಆಫೀಸ್ ಇರಲಿ, ಶಾಲೆ ಇರಲಿ, ಕಾಲೇಜ್ ಇರಲಿ, ಅಲ್ಲಿವರೆಗೂ ಹಣೆಯಲ್ಲಿ ಗಂಧ, ಕುಂಕುಮ, ಭಸ್ಮ ಇರುತ್ತೆ. ಇನ್ನೇನು ಒಳಗೆ ಹೋಗಬೇಕು, ನಾವೇ ನಮ್ಮ ಕೈಯಾರ ಅಳಿಸ್ಕೊಂಡು ಬಿಡ್ತೀವಿ. ಆ ಅಳಿಸುವ ಪದ್ಧತಿ ಸಹಿತ ಇವತ್ತಿಗೂ ಹಾಗೆ ನಿಂತಿದೆ. ಅದರಿಂದ ಅಳಿಸೋದು ಒಂದು ಸತಿ ಹಣೆಗಿಟ್ಟಂಥ ಕುಂಕುಮ, ಗಂಧ, ಭಸ್ಮವನ್ನು ಅಳಿಸಬಾರ್ದು. ಅದು ಅಳಿಸಬಾರ್ದು ಅಂದರೆ ನಿಮ್ಮ ಎದೆಗೂಡಿಗೆ ಇಟ್ಕೊಳ್ಳೋದು ಖಂಡಿತ ತಪ್ಪಲ್ಲ. ಈ ಪ್ರಕಾರ ನಡೆಸಿದ್ರೆ ಇವತ್ತು ಪ್ರಾರಂಭಿಕವಾಗಿ ಬರ್ತಕ್ಕಂತಹ ಯಾವುದೇ ತೊಂದರೆ ತಾಪತ್ರೆಗಳಿದ್ರೂ ಖಂಡಿತ ದೂರ ಆಗುತ್ತೆ. ಇದನ್ನೇ ನಡೆಸಿ. ಇನ್ನು ನಾಳೆ ಗುರುವಾರ, ಮಹತ್ತರವಾಗಿರ್ತಕ್ಕಂಥ ದಿನ. ಗುರುವಾರ ಬಂತು ಅಂದರೆ ಒಂದು ತಂತ್ರಸಾರ ಸಿದ್ಧರಾಗಿರುತ್ತೆ. ಗುರುವಾರದ ತಂತ್ರಸಾರ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ದಾರಿಯಾಗುವಂಥದ್ದು. ಅಂತಹ ಅದ್ಭುತವಾದಂಥ ಒಂದು ತಂತ್ರಸಾರವನ್ನು ನಾಳಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ರತಿ ಗುರುವಾರ ತಪ್ಪದೀರ ಒಂದೊಂದು ವನಮೂಲಿಕೆಗಳನ್ನು ಪರಿಚಯ ಮಾಡುವಂಥದ್ದು, ತಂತ್ರಸಾರವನ್ನು ತಿಳಿಸುವಂಥದ್ದು, ಅದರಿಂದ ಯಶಸ್ಸಿನ ಹಾದಿ ಕಡೆ ನಾವು ನಡೆಯುವಂಥದ್ದು, ಇದೆಲ್ಲವೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಸಹಿತ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳಿದೆ. ಹಾಗೆ ಸಮಸ್ಯೆ ಅಂತ ಬಂದಾಗ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಚಿಟುಕುಗಳಿರುತ್ತಲ್ಲ, ಒಂದಷ್ಟು ತಂತ್ರಸಾರಗಳು, ಇದನ್ನು ಮಾಡಿಕೊಳ್ಳೋದು ಬಹಳಷ್ಟು ವಿಶೇಷವಾಗಿರುತ್ತೆ. ಇನ್ನು ಇವತ್ತು ಬುಧವಾರ ಮಹಾವಿಷ್ಣು, ಜೊತೆಗೆ ನಾಳೆ ಗುರುವಾರ, ಗುರುಗಳ ಆರಾಧನೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದಲ್ಲಿ ಕಳೆದ ಬಾರಿ ಒಂದು ತಂತ್ರವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಅರಳಿ ಎಲೆ, ಔದುಂಬರದ ಎಲೆ, ಕಡಲೆಕಾಳು, ಅರಿಶಿನ ಮತ್ತು ದೀಪ, ಇದಿಷ್ಟು ವ್ಯವಸ್ಥೆ ಹೇಳಿದ್ದೆ ನಾನು. ಆದರೆ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ, ಸಮಯ, ಜೊತೆಗೆ ಆ ಹಿಂದೆ ಬಂದಂಥ ಕಾರ್ಯಕ್ರಮಗಳ ಒತ್ತಡ. ಆದರೆ ಈ ಬರ್ತಕ್ಕಂತಹ ಗುರುವಾರ ಕಳೆದ ಬಾರಿ ನಾವು ಏನು ಹೇಳಿದ್ದೀವೋ ಅದೇ ವಸ್ತುಗಳನ್ನು ಈ ಬಾರಿ ಸಿದ್ಧತೆ ಮಾಡಿಕೊಳ್ಳಿ. ಅದಕ್ಕೆ ಬಹಳ ಅಚ್ಚುಕಟ್ಟಾದಂತಹ ಒಂದು ತಂತ್ರವನ್ನು ನಾವು ಮಾಡೋಣ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಮನೆಗಳಲ್ಲಿ ಒಂದೇ ಕಂಪ್ಲೇಂಟ್ ಇರೋದು, ನಮ್ಮ ಮನೆ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ವಿದ್ಯಾಭ್ಯಾಸವನ್ನು ಪರಿಪೂರ್ತಿಯಾಗಿ ಅವರು ಸಿದ್ಧಿಸ್ಕೊಳ್ತಾ ಇಲ್ಲ, ವಿದ್ಯಾಭ್ಯಾಸದ ಕಡೆ ತುಂಬ ಗಮನ ಕಡಿಮೆ ಆಗ್ತಾ ಇದೆ ಅಂತ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಾಯಂದರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಸ್ವತಂತ್ರತೆಯನ್ನು ನಾವು ಕೇಳ್ತಾ ಇದ್ದೀವಿ. ಅವರ ಸ್ವತಂತ್ರಕ್ಕೆ ಧಕ್ಕೆ ಬರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ. ಮುಂದೆ ನಮ್ಮ ಜೀವನ, ಮಕ್ಕಳ ಜೀವನದ ಅವಧಿಯನ್ನು ಅಂದರೆ ನಾವೇನು ಇವತ್ತು ಶ್ರಮಿಸ್ತಿದ್ದೀವೋ
ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಇನ್ನೂ ಶ್ರಮ ಜಾಸ್ತಿ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ತೀರಾ? ಬಾಲ್ಯದಲ್ಲಿ ಅವರ ಆಟ ಪಾಠಗಳಿರಬೇಕಾಗಿರ್ತಕ್ಕಂಥ ಕಾಲವನ್ನೂ ಸಹಿತ ನಾವು ಕಿತ್ಕೊಂಡು ಅವರನ್ನೂ ಸಹಿತ ಎಲ್ಲೋ ಒಂದು ಕಡೆ ಬಂಧನದಲ್ಲಿ ಕೂಡಿಸ್ತಾ ಇದ್ದೀವಿ. ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಸಾಕಷ್ಟು ಒತ್ತಡಗಳನ್ನು ಹೇರ್ತಕ್ಕಂಥದ್ದು. ಮಕ್ಕಳ ಆಟ ಪಾಠಗಳಿಲ್ಲ, ಮಕ್ಕಳಿಗೆ ವ್ಯಾಯಾಮ ಇಲ್ಲ, ಮಕ್ಕಳು ಮನೆಯಿಂದ ಆಚೆಗೆ ಹೊರಡುವಂಥ ಪದ್ಧತಿಯೇ ಇಲ್ಲ. 4 ಗೋಡೆ ಮಧ್ಯದಲ್ಲಿ ಅಲ್ಲೇ ಕೂತ್ಕೊಂಡ್ಬಿಡೋದು. ಯಾವಾಗ ಇಂಥ ಪರಿಸ್ಥಿತಿಗೆ ಎದುರಾಗುತ್ತೋ ಆಗ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತಕ್ಕಂಥದ್ದು, ಮಕ್ಕಳ ಆಟ ಪಾಠಗಳು, ಮಕ್ಕಳ ಯಶಸ್ಸಿಗೆ ಮತ್ತು ಮಕ್ಕಳ ಬ್ರೈನ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಅಷ್ಟೇ ಸಂಕುಚಿತವಾಗಿಬಿಡುತ್ತೆ. ಆ ವಿಶಾಲ ಮನಸ್ಥಿತಿ ಇರೋದಿಲ್ಲ. ನೋಡಿ, ಹಕ್ಕಿಗಳನ್ನು ನಾವು ನೋಡೋದಾದರೆ ಹಕ್ಕಿಗಳಿಗೆ ತನ್ನ ತಾಯಿ ಮತ್ತು ತಂದೆ ಅಂದರೆ ಆ ಪಕ್ಷಿಗಳು ಏನು ಮಾಡುತ್ತೆ, ತನ್ನ ಆಹಾರವನ್ನು ತಂದು ಕೊಡುತ್ತೆ. ಆಗ ಬಾಲ್ಯದಲ್ಲಿದ್ದಾಗ ಗೂಡಲ್ಲೇ ಇದ್ದು ಎಲ್ಲವೂ ತಗೊಳುತ್ತೆ. ಅದಾದ ನಂತರ ಸ್ವಲ್ಪ ರೆಕ್ಕೆ ಬಲ್ತ ಮೇಲೆ ಅದು ಹಾರಲಿಕ್ಕೆ ಶುರು ಮಾಡುತ್ತೆ. ಹಾರಿದಾದ ನಂತರ ಅವ್ರ ಅಪ್ಪ ಅಮ್ಮನ ಥರ ಒಂದಷ್ಟು ದೂರ ಹಾರಲ್ಲವು, ಅಲ್ಲಲ್ಲೇ ಹಾರಿ ಪಕ್ಕದಲ್ಲಿರ್ತಕ್ಕಂಥ ಕೊಂಬೆಗಳ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನು ನೋಡಿ ಆ ಮಗು ಎಲ್ಲಿ ಬೀಳುತ್ತೋ ಅಂತ ಆ ಒಂದು ಭಯದಿಂದ ತನ್ನ ತಂದೆ ತಾಯಿ ಇರತಕ್ಕಂತಹ ಹಕ್ಕಿಗಳು ಏನು ಮಾಡುತ್ತೆ, ಅಲ್ಲಲ್ಲೇ ಸುತ್ತಾಡೋಕ್ಕೆ ಶುರು ಮಾಡುತ್ತೆ. ಆದರೆ ತಲೆ ಬೀಳೋದಿಲ್ಲ. ಅದಕ್ಕೆ ರೆಕ್ಕೆ ಬಂದು ಪೌಷ್ಟಿಕವಾಗಿ ಪುಷ್ಟಿಯಿಂದ ಮುಂದೆ ನಡೀಲಿಕ್ಕೆ ಶುರು ಮಾಡುತ್ತೆ. ಆದರೆ ನಮ್ಮ ಮನೆ ಮಕ್ಕಳ ಪರಿಸ್ಥಿತಿ ಏನಾಗಿದೆ? ಮಕ್ಕಳಿಗೆ ಬಾಲ್ಯದಲ್ಲೇ ವಿದ್ಯಾಭ್ಯಾಸದ ಹೊರೆಯನ್ನು ನಾವು ಸಾಕಷ್ಟು ಹೊರಿಸ್ತಾ ಇದ್ದೀವಿ. ಎಲ್ಲರ ಮನೆ ಮಕ್ಕಳಿಗಿನ್ನ ನನ್ನ ಮನೆ ಮಗು ಚೆನ್ನಾಗಿರಬೇಕು, ಅದು ತಪ್ಪಲ್ಲ, ಪೋಷಕರಿಗೆ ಇರಬೇಕದು. ಯಾಕೆಂದರೆ ನಿಮ್ಮ ಖರ್ಚು ಹಾಗೆ ಮಾಡ್ತಾ ಇದ್ದೀರಿ, ನಿಮ್ಮ ಖರ್ಚು ವೆಚ್ಚ ಇದೆಯಲ್ಲ ಭಾಳಷ್ಟು ಮಾಡ್ತಾ ಇದ್ದೀರಿ, ಮಕ್ಕಳ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದ್ದೀರಿ. ಏನಂದರೆ ಮಕ್ಕಳು ಎಲ್ಲ ಮಕ್ಕಳಿಗಿನ್ನ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ. ಆದರೆ ಮಕ್ಕಳು ಆಟೋಡೋದು ಯಾವಾಗ? ಮಕ್ಕಳ ಆಟ ಪಾಠಗಳು ಯಾವಾಗ? ಮಕ್ಕಳಿಗೆ ವ್ಯಾಯಾಮ ಮಾಡೋದು ಯಾವಾಗ? ನೋಡಿ, ಮಕ್ಕಳು ವ್ಯಾಯಾಮ ಇಲ್ಲ, ಆಟ ಪಾಠಗಳಿಲ್ಲ, ಹೊರಗಡೆ ಹೋಗಿ ಸ್ವಚ್ಛಂದವಾದಂಥ ಹಾರುವಂಥ ಹಕ್ಕಿಗಳ ಥರ ಇರಬೇಕಾದಂಥ ಮಕ್ಕಳಿಗೆ ನಾವು ಬಂಧನ ಮಾಡಿ ಕೈಗೊಂದು ಮೊಬೈಲ್ ಕೊಟ್ಟು ಕೂಡಿಸ್ತಿದ್ದೀವಿ. ಯಾವಾಗ ಹೊರಗಡೆ ಇರ್ತಕ್ಕಂತಹ ಆ ಪರಿಸರದ ಮಧ್ಯದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಆಟ ಪಾಠಗಳನ್ನು ಕಂಡಂಥ ಮಕ್ಕಳಿಗೂ 4 ಗೋಡೆ ಮಧ್ಯದಲ್ಲಿರ್ತಕ್ಕಂತಹ ಮಕ್ಕಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ನೋಡಿ, ಇವತ್ತಿನ ದಿವಸ ರೈತನ ಮಕ್ಕಳು ಅಥವಾ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಒಂದಷ್ಟು ಬಡವರ್ಗದಲ್ಲಿರ್ತಕ್ಕಂತಹ ಅವರ ಮಕ್ಕಳಿಗೂ ಅವ್ರಿಗಿರುವಂಥ ಸ್ವಚ್ಛಂದತೆ, ಅವ್ರಿಗಿರುವಂಥ ಮನಸ್ಸಿಗೆ ನೆಮ್ಮದಿ ಈ ಶ್ರೀಮಂತ ಮಕ್ಕಳಿಗಿಲ್ಲ. ಕಾನ್ವೆಂಟ್ಗೆ ಹೋಗ್ತಕ್ಕಂಥವ್ರು, ತುಂಬ ದೊಡ್ಡ ಹಂತದಲ್ಲಿ ಬೆಳೀತಕ್ಕಂಥವ್ರು ಅಥವಾ ತುಂಬ ಹೈಯರ್ ಎಂಡಾಗಿ ಚಿಂತನೆ ಮಾಡ್ತಕ್ಕಂಥವ್ರ ಮನೆ ಮಕ್ಕಳಿಗೆ ಇಂತಹ ಬದುಕಿ ಅವ್ರ ಹತ್ರ ಇಲ್ಲ. ಯಾಕೆಂದರೆ ಆ ಮಕ್ಕಳ ಆಟ ಪಾಠಗಳೇ ಬೇರೆ, ಶಾಲೆಗಳಲ್ಲಿರ್ತಕ್ಕಂಥ ರೀತಿ ನೀತಿ ಬೇರೆ. ಇವರು ಎಲ್ಲವೂ ಸಹಿತ ಕಮೆಂಡಿಂಗ್. ಬೆಳಗ್ಗೆ ಹಾಲು ಹೀಗೆ ಕುಡಿಬೇಕು, ಬಟ್ಟೆ ಹೀಗೆ ಧರಿಸಬೇಕು, ಬಟ್ಟೆ ಮೇಲೆ ಗಲೀಜು ಆಗಬಾರ್ದು, ಕೈಗೆ ಮಣ್ಣು ಮಸ್ಸು ತಗಲಬಾರ್ದು, ಮಣ್ಣು ತಗಲ್ದಿರ, ಮಣ್ಣಲ್ಲಿ ಓಡಾಡ್ದಿರ, ಈ ಒಂದು ಸುಂದರವಾದಂತಹ ಭೂಮಿಯಲ್ಲಿ ಬರೀ ಕಾಲ್ನಡಿಗೆನೂ ನಡೀದಿರ ಹುಟ್ಟೋ ಮಕ್ಕಳಿಗೆ ಸಾಕು ಕೂಡಿಸ್ಬಿಡ್ತೀವಿ ನಾವು. ಅಂದರೆ ನಾವು ನಮ್ಮ ಮಕ್ಕಳ ಶುಭ್ರತೆ ಸ್ವಚ್ಛತೆ ಕಾಪಾಡಬೇಕು. ಹಾಗಂತ ಮಕ್ಕಳಿಗೆ ಆ ಹೊರಪ್ರಪಂಚದ ಬಗ್ಗೆ ಏನು ಗೊತ್ತಾಗತ್ತೆ? ಕಲ್ಲು ಮಣ್ಣು ಏನು ಗೊತ್ತು? ಆ ಮಣ್ಣಿನ ಆಟಗಳು ಏನು ಗೊತ್ತು? ಜೊತೆಗೆ ಹಿಂದಿನ ಪದ್ಧತಿಗಳು ಎಷ್ಟಿತ್ತು? ಆ ಹಿಂದಿನ ಪದ್ಧತಿಗಳಲ್ಲಿ 4-6 ಜನ ಮಕ್ಕಳು ಸೇರಿ ಆಟ ಆಡುವಂಥ ಪದ್ಧತಿಗಳಿತ್ತು. ಇವತ್ತು ಅದಿಲ್ಲ. ಇವತ್ತು ಈ ಮನೆ ಮಗು ಪಕ್ಕದ ಮನೆಗೆ ಹೋಗೋಂಗಿಲ್ಲ. ಯಾಕೆಂದರೆ ಶ್ರೀಮಂತಿಗೆ, ಅಧಿಕಾರ ಅಥವಾ ಇನ್ಯಾವುದೋ ಒಂದು ನಾವು ಬಾರ್ಡರ್ ಲೈನ್ ಹಾಕ್ಕೊಂಡು ನಮ್ಮ ಮನೆಯಲ್ಲೇ ಇರಬೇಕು. ಇನ್ನು ಮಕ್ಕಳು ಎಲ್ಲಿಂದ ಆಟ ಆಡ್ತಾರೆ? ಹಾಗಾಗಿ ಮಕ್ಕಳ ಸ್ವತಂತ್ರತೆಗೆ ಧಕ್ಕೆ ಉಂಟು ಮಾಡ್ತಾ ಇರ್ತಕ್ಕಂಥದ್ದು ತಂದೆ ತಾಯಿ. ನಾವು ಅಂದುಕೊಳ್ಳೋದಿಷ್ಟೇ, ನಮ್ಮನೆ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ಮಕ್ಕಳಿಗೆ ಏನು ಬೇಕೋ ಎಲ್ಲವನ್ನೂ ಕೊಡ್ತಾ ಇದ್ದೀವಿ, ಒಳ್ಳೆಯ ಆಹಾರ ಕೊಡ್ತೀವಿ, ಮಾಲಕ್ಕೆ ಕರ್ಕೊಂಡು ಹೋಗ್ತೀವಿ, ಫಿಲ್ಮ್ ಕರ್ಕೊಂಡು ಹೋಗ್ತೀವಿ, ವೆಹಿಕಲ್ ಕೊಡಿಸ್ತೀವಿ, ಎಲ್ಲ ಸರಿ. ಆದರೆ ಮಕ್ಕಳಿಗೆ ಮಕ್ಕಳಾಗಿದ್ದಾಗ ಅವ್ರಿಗೆ ಬೇಕಾಗಿರುವಂಥ ಆ ಸ್ವತಂತ್ರತೆ ಆಟ ಇದೆಯಲ್ಲ, ಅದನ್ನು ನಾವು ಕೊಡ್ತಾ ಇಲ್ಲ. ಅದನ್ನು ಸಂಪೂರ್ಣವಾಗಿ ನಮ್ಮ ಕೈಲಿ ಹಿಡಿದಿಟ್ಕೊಂಡಿದ್ದೀವಿ. ನಮ್ಮ ಕೈಲೇ ಹಿಡಿದಿಟ್ಕೊಂಡು ನಾಳೆ ಪುನಃ ಮಕ್ಕಳು ನಮ್ಮ ಮಾತು ಕೇಳಬೇಕು ಅಂದರೆ ಎಲ್ಲಿಂದ ಕೇಳ್ತಾರೆ? ಮಕ್ಕಳೂ ಕೇಳಲ್ಲ, ಮಕ್ಕಳ ಪೋಷಕರು ಸಹಿತ ಅದನ್ನು ಅಪೇಕ್ಷೆ ಪಡೆಯುವಂಥದ್ದಲ್ಲ. ಇಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಶಾಲಾ ಕಾಲೇಜುಗಳ ಪದ್ಧತಿಯನ್ನು ನಾವು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರಿಗೆ ನೀವು ಕೊಡುವ ಮೌಲ್ಯಕ್ಕೆ ಅಷ್ಟು ಕೆಲಸ ಅವರು ತೋರಿಸಲೇಬೇಕು. ಆದರೆ ಮನೇಲಿರ್ತಕ್ಕಂಥ ಪೋಷಕರು ನಾವು ಚಿಂತನೆ ಮಾಡಬೇಕು. ನಮ್ಮ ಮನೆ ಮಕ್ಕಳು ಎಲ್ಲಿ ಮೋಸ ಆಗ್ತಾಯಿದೆ, ಎಲ್ಲಿ ವ್ಯತ್ಯಾಸ ಆಗ್ತಾಯಿದೆ, ಮನೆ ಮಕ್ಕಳ ಪರಿಸ್ಥಿತಿ ಏನಾಗ್ತಾಯಿದೆ ಎಂಬತಕ್ಕಂಥದ್ದನ್ನು ನಾವು ಅರ್ಥಕೊಂಡ್ರೆ ಮಾತ್ರ. ನಮಗೆ ಅರಿವಿಲ್ಲದಿರ ಮಕ್ಕಳ ಕ್ರಮಶಿಕ್ಷಣವನ್ನು ಹೀಗೆ ನಡೆಸಲೇಬೇಕು ಅಂತ ಹಠಪಟ್ಟು ಕೂತ್ಕೊಂಡ್ರೆ ಶಾಲೆಗಳೇನು ಮಾಡುತ್ತೆ? ಶಾಲೆಗಳಲ್ಲಿ ಪ್ರತಿಯೊಂದು ಪೀರಿಯಡಲ್ಲೂ ಆ ಪೀರಿಯಡ್ಗೆ ಸಂಬಂಧಪಟ್ಟಂಥ ಟೀಚರ್ಸ್ ಬರ್ತಾರೆ, ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ನ ಮಕ್ಕಳಿಗೆ ಆ ಹೊರೆ ಹಾಕ್ತಾರೆ. ಆ ಸಬ್ಜೆಕ್ಟ್ ಮುಗಿದ ತಕ್ಷಣ ಇನ್ನೊಬ್ಬ ಟೀಚರ್ ಇನ್ನೊಂದು ಬೆಲ್ ಆಗುತ್ತೆ, ಮತ್ತೊಬ್ಬ ಟೀಚರ್ ಬರ್ತಾರೆ, ಅವ್ರ ಸಬ್ಜೆಕ್ಟ್ನ ತೆಗೆದು ಮಕ್ಕಳ ಮೇಲೆ ಹೊರೆ ಹಾಕ್ತಾರೆ, ಇನ್ನೊಂದಾದ್ಮೇಲೆ ಇನ್ನೊಬ್ಬರು ಹಾಕ್ತಾರೆ. ಹೀಗೆ ಬಂದು ಅಲ್ಲಿ PT ಮತ್ತು ಓಡಾಟ ಮತ್ತು ಆಕ್ಟಿವಿಟಿ ಅದಕ್ಕೆ ಸಂಬಂಧಪಡ್ತಕ್ಕಂಥ ವ್ಯವಸ್ಥೆಗಳು ಸ್ವಲ್ಪ ಕಡಿತವಾಗುತ್ತೆ. ಇನ್ನು ಮನೆಗೆ ಬರೋದಲ್ಲಿ ಶಾಲೆ ಮುಗಿದ ತಕ್ಷಣ ಅಲ್ಲಿ ಹೋಮ್ವರ್ಕ್ ಶುರು ಅಥವಾ ಅಲ್ಲಿ ಇನ್ನೊಂದು ಟ್ಯೂಷನ್ ಶುರು ನಾವೇ ಹಾಕ್ಬಿಡ್ತೀವಿ.
ಶಾಲೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಶಾಲೆ, ಅದಾದ ನಂತರ ಟ್ಯೂಷನ್, ಮನೆಗೆ ಬರೋಂಗೇ ಇಲ್ಲ. ಟ್ಯೂಷನ್ ಮುಗಿಸ್ಕೊಂಡು ರಾತ್ರಿ ಬರಬೇಕು. ನಿಜ ಹೇಳಬೇಕಂದ್ರೆ ಆ ದುಡಿತಕ್ಕಂಥವ್ರಿಗೂ ಸಹಿತ ಇಷ್ಟೊಂದು ಶಿಕ್ಷೆ ಇಲ್ಲ. ಈ ಮಕ್ಕಳು ಅಂಥ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದು ಎಲ್ಲ ಮಕ್ಕಳಲ್ಲ, ಒಂದಷ್ಟು ಹೈಯರ್ ಎಂಡ್, ತುಂಬ ದುಡ್ಡು ಕಾಸಿದ್ದು, ಅಪ್ಪ ಅಮ್ಮನ ಕೆಲಸ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸಕ್ಕೆ ಹೋಗಬೇಕು, ಅಲ್ಲಿ ದುಡ್ಕೊಂಬರ್ಬೇಕು, ಇವ್ರ ಹೊಟ್ಟೆ ಮೇಲೆ ಹಾಕಬೇಕು. ನೋಡಿ ಯಾವ ಸುಖ, ಯಾವ ಒಂದು ಪರಮಾರ್ಥ ಇದು. ನೀವು ಮನೇಲಿ ಗಂಡ ಹೆಂಡತಿ ಇಬ್ಬರೂ ದುಡಿತೀರಿ, ಮನೇಲಿ ಇರೋಕ್ಕಾಗಲ್ಲ. ಇನ್ನು ಮನೆಯಲ್ಲಿ ಮಕ್ಕಳು ಬಂದರೆ ದಾರಿ ತಪ್ತಾರೆ ಅಂತಲೋ ಇನ್ನೇನೋ ಆಗುತ್ತೆ ಅಂತಲೋ ಯಾರ್ದೋ ಬೈದಿಂದ ಟ್ಯೂಷನ್ ಮನೇಲಿರಲಿ. ಟ್ಯೂಷನ್ ಮನೆ ಒಂದಷ್ಟು ಜನಕ್ಕೆ ಏನಾಗಿದೆ ಅಂದರೆ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ಒಂದು ಸೆಕ್ಯೂರಿಟಿ ಇರ್ತಕ್ಕಂಥ ಮನೆ. ಅದಕ್ಕಾಗಿ ಮಕ್ಕಳನ್ನು ಟ್ಯೂಷನ್ಗೆ ಹಾಕ್ತೀರಿ. ಇದು ತುಂಬ ಜನ ಮನೆಗಳಲ್ಲಿ ಇದು ನಡೆಯುತ್ತೆ. ಅವರು ಮಕ್ಕಳ ವಿದ್ಯಾಭ್ಯಾಸ ಕಲೀಲಿ ಅಲ್ಲ, ಸದ್ಯ ನನ್ನ ಮನೆಗೆ ಬಂದರೆ ಇಲ್ಲಿ ಮನೆ ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ. ಯಾಕೆಂದರೆ ಅಪ್ಪ ಅಮ್ಮನ ಜೊತೆ ನಾನಿಲ್ಲ, ನಾನು ನನ್ನ ಹೆಂಡತಿ ಸಪ್ರೇಟಾಗಿದ್ದೀವಿ, ನಾನು ನನ್ನ ಹೆಂಡತಿ ಅಂತಿದ್ಮೇಲೆ ಇನ್ನು ನನ್ನ ಮಕ್ಕಳು ನೋಡ್ಕೊಳ್ಳೋರು ಯಾರು? ಯಾವಾಗ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಥೆಗಳಾಗಲಿ, ಆ ಹಿಂದಿನ ಒಂದು ಕೆಲವಷ್ಟು ವಿಚಾರಗಳಾಗಿರಲಿ, ಅಥವಾ ಅಪ್ಪ ಅಮ್ಮನ ಕಷ್ಟ ಆಗಲಿ, ಅಥವಾ ಮನೇಲಿ ಹೇಗಿರಬೇಕು ಅಂತಾಗಲಿ, ಅಥವಾ ಮನೇಲಿರ್ತಕ್ಕಂಥ ಕೆಲಸದ ಬಗ್ಗೆ ಆಗಿರಲಿ, ಇವತ್ತಿಗೂ ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಕಸಬರ್ಕೆ ಇಟ್ಕೊಂಡು ಕಸ ಗುಡ್ಸೋಕ್ಕೆ ಬರಲ್ಲ, 2 ಲೋಟ ಕಾಫಿ ಲೋಟ ತೊಳೆಯೋಕ್ಕೆ ಬರೋದಿಲ್ಲ. ಅಪ್ಪಿತಪ್ಪಿ ಯಾರೋ ಮನೆಗೆ ಬಂದರೂ ಸಹ ಅತಿಥಿ ಅಭ್ಯಾಗತರು ಅಂದರೆ ಒಂಚೂರು ಕಾಫಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಹೋಗಲಿ ಏನೋ ಮನೆಯಲ್ಲಿ ಸುಸ್ತಾಗಿದ್ದಾರಪ್ಪ ಅನ್ನೋ ಒಂಚೂರು ಅನ್ನಕ್ಕೆ ಇಡೋಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಅದು ಯಾವುದನ್ನು ತೋರಿಸಿಲ್ಲ ಮಕ್ಕಳಿಗೆ. ಮಕ್ಕಳಿಗೆ ಹೇಳಿರೋದು ಇಷ್ಟೇ, ಶಾಲೆಗೆ ಹೋಗಬೇಕು, ಡೈರೆಕ್ಟಾಗಿ ಟ್ಯೂಷನ್ ಮನೆಗೆ ಹೋಗಬೇಕು. ನಾವು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಗಾಡಿನಲ್ಲಿ ನಿಮ್ಮನ್ನು ಗಾಡಿಯಲ್ಲಿ ಕೂಡಿಸ್ಕೊಂಡು ಮನೆಗೆ ಬರ್ತೀವಿ, ಏನೋ ಇರೋದೊಂದು ಕವಳ ತಿಂದುಬಿಟ್ಟು ಹಾರ ಹಾಕೊಂಡು ಮಲ್ಕೊಬಿಡ್ಬೇಕು. ಮಲಗಿಬಿಟ್ರೆ ಮುಗಿದೋಯ್ತು. ಇಂತಿರು ಬೆಳಗ್ಗೆ ಯಥಾ ಪ್ರಕಾರ ಇಷ್ಟೇ ಡ್ಯೂಟಿ. ಹೀಗಿದ್ದಾಗ ಅವರ ಆಟ ಪಾಠಗಳೇನು, ಅವರ ಮನಸ್ಸೇನು, ಮನಸ್ಥಿತಿ ಏನು, ಜೈಲಲ್ಲಿರ್ತಕ್ಕಂಥವ್ರಿಗೂ ಇವ್ರಿಗೂ ವ್ಯತ್ಯಾಸನೇ ಇಲ್ಲ. ಇದು ತುಂಬ ಜನಗಳ ಮನಸ್ಸಲ್ಲಿ ನೋವಿದೆ, ತುಂಬ ಜನಗಳು ನೊಂದುಕೊಂಡು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರೆ ಮಾತ್ರ ಮನುಷ್ಯನ ಬದುಕು ಸಾರ್ಥಕತೆ ಆಗುತ್ತೆ. ನಾವೆಲ್ಲರೂ ಹೋಗ್ತಾ ಇರ್ತಕ್ಕಂಥ ವೇಗ ಇದೆಯಲ್ಲ, ಸ್ಪೀಡ್ ಇದೆಯಲ್ಲ, ಆ ಸ್ಪೀಡಿಗೆ ತಕ್ಕನಾಗಿ ನಮ್ಮ ಮನೆ ಮಕ್ಕಳನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಹೋದರೆ ಅದು ತಪ್ಪಾಗುತ್ತೆ. ಮಕ್ಕಳಿಗೂ ಸ್ವಲ್ಪ ಆಟ ಪಾಠಗಳು ಬೇಕು, ಸ್ವತಂತ್ರತೆ ಬೇಕು, ಆ ನೆಮ್ಮದಿ ಕೊಡಬೇಕು. ಆ ನೆಮ್ಮದಿ ಕೊಡೋದ್ರ ಬಗ್ಗೆ ಇವತ್ತು ಪೋಷಕರು, ಪ್ರತಿಯೊಬ್ಬ ಪೋಷಕರು ಸಹಿತ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಬಾಲ್ಯದಲ್ಲಿ ಒಂದಿಷ್ಟು ಖುಷಿ ಪಟ್ಟರೆ ಮುಂದಕ್ಕೆ ಅವ್ರ ಜೀವನ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎದ್ದು ಲಕ್ಷಣವಾಗಿ ಕೆಲಸಕ್ಕೆ ಹೊರಡುವಂಥ ಆ ಥರನೂ ಒಂದು ಕಡೆ, ಒಂದಷ್ಟು ಕಾಫಿನೋ, ಒಂದಷ್ಟು ಟಿಫನ್ನೋ, ಮನೆಗೆ ಆಗಿರುವಂಥ ಪದಾರ್ಥವೋ, ಅಥವಾ ಒಂದು ಹಸನ್ಮುಖಿಯಾಗಿ ನಗನಗ್ತಾ ಆಚೆಗೆ ಹೊರಡತಕ್ಕಂಥದ್ದು, ಇದಿಷ್ಟು ಪ್ರಕ್ರಿಯೆಗಳು ಪ್ರತಿನಿತ್ಯ ನಡೆದರೆ ಆ ಕುಟುಂಬ ನೆಮ್ಮದಿಯಾಗಿರುತ್ತೆ. ಇದರ ಮಧ್ಯದಲ್ಲಿ ಅವತ್ತಿನ ತಿಥಿವಾರ ನಕ್ಷತ್ರವೂ ಬೇಕು. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಏನು, ಬನ್ನಿ ನೋಡೋಣ. ಮೊದಲು ಪಂಚಾಂಗ ಶ್ರವಣ ಒಂದಾದರೆ, ರಾಶಿ ಫಲದ ಕಡೆ ಒಂದಷ್ಟು ಗಮನ ಹರಿಸಿದ್ರೆ ನಂತರ ನಿಮ್ಮ ಕರೆಗೆ ಓಗೊಡುವಂತಹ ಒಂದು ಸೌಭಾಗ್ಯ ನಮ್ಮದಾಗುತ್ತೆ. ಇನ್ನು ಪಂಚಾಂಗ ಶ್ರವಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹಸ್ವಾಮಿಯ ಜಾತ್ರಾ ಮಹೋತ್ಸವ ವಾರ್ಷಿಕೋತ್ಸವದ ಕಾರ್ಯಕ್ರಮ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬರ್ತಿರ್ತಕ್ಕಂಥ ಶುಭಗಳಿಗೆ ಇದೇ ಸಮಯದಲ್ಲಿ ಶನೈಶ್ಚರನ ಪ್ರತಿಷ್ಠಾಪನಾ ಮಹೋತ್ಸವ. ಕಳೆದ 8 ವರ್ಷಗಳ ಹಿಂದೆ ಬಂದಂಥ ವಿಗ್ರಹ, ಇಲ್ಲಿವರೆಗೂ ನಡೆದಂಥ ಎಷ್ಟೋ ಶನೈಶ್ಚರ ಮಹಾಯಜ್ಞಗಳು, ಒಂದೊಂದು ಯಜ್ಞದಲ್ಲೂ ಸಹಿತ ಬಂದಿರತಕ್ಕಂಥ ಅಷ್ಟೂ ಜನ ಭಕ್ತರು ಅವರು ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿದ್ದಾರೆ. ಅಷ್ಟು ಜನ ತೈಲಾಭಿಷೇಕ ಮಾಡಿರ್ತಕ್ಕಂಥ ಆ ವಿಗ್ರಹಕ್ಕೆ ಇವತ್ತೊಂದು ಗರ್ಭಾಲಯದ ಒಳಗಡೆ ಸ್ವಾಮಿನ ಕೂಡಿಸಿ ಅಲಂಕಾರ ಮಾಡಿ ಅಲ್ಲಿ ಸ್ವಾಮಿಯ ದರ್ಶನ ಮಾಡುವಂಥ ಸೌಭಾಗ್ಯ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಹಾಗಾಗಿ ಸಾಕಷ್ಟು ಜನ ಭಕ್ತರು ಯಾರೆಲ್ಲ ಶನೈಶ್ಚರ ಮಹಾಯಜ್ಞಕ್ಕೆ ಬಂದಿದ್ದೀರೋ ತಾವು ನಿಮ್ಮ ಮನೋಕಾಮನೆಗಳ ಸಿದ್ಧಿಯಾದ ನಂತರ ಮತ್ತೊಮ್ಮೆ ದರ್ಶನಕ್ಕೆ ಬರುವಂಥ ಸೌಭಾಗ್ಯ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಇತ್ತ ಶನೈಶ್ಚರ ಅತ್ತ ವರಹಾದೇವರು ಇಬ್ಬರೂ ಸಹಿತ ದರ್ಶನ ಮಾಡಿಕೊಂಡು ವರಹ ಸಾಲಿಗ್ರಾಮವನ್ನು ದರ್ಶನ ಮಾಡಿಕೊಳ್ಳುವಂಥ ಸೌಭಾಗ್ಯ ಇದೇ ಬರ್ತಕ್ಕಂಥ 25ರಿಂದ ಪ್ರಾರಂಭ ಆಗುತ್ತೆ. 25, 26 ಕಲಶ ಸ್ಥಾಪನೆ ಪೂಜಾನುಷ್ಠಾನವೇ. ಆದರೆ 27ನೇ ತಾರೀಕು ಪ್ರತಿಷ್ಠಾಪನೆ ಇದೆ. 27ರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಾವು ಪೂರ್ವಭಾವಿಯಾಗಿ ನಿಮ್ಮ ಒಂದು ಕೈಲಾದಷ್ಟು ಏನಾದರೂ ಒಂದು ಸೇವೆಗಳನ್ನು ಸಲ್ಲಿಸಬಹುದು. ಶನೈಶ್ಚರ ಪ್ರತಿಷ್ಠಾಪನೆ ಒಂದು ಕಡೆ, ಜೊತೆಗೆ ಲಕ್ಷ್ಮೀ ಬೋರಸ್ವಾಮಿಯ ಜಾತ್ರಾ ಮಹೋತ್ಸವ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತೊಂದು ಕಡೆ. ಇದರ ಮಧ್ಯದಲ್ಲಿ
ಯಾರು ವಿವಾಹ ಆಗಿಲ್ಲ, ಕುಟುಂಬದಲ್ಲಿ ಸಮಸ್ಯೆ ಇದೆ, ಅಥವಾ ಮನೇಲಿ ಏನೋ ಒಂದು ತೊಂದರೆ ತಾಪತ್ರೆಗಳಂತಿದ್ದಾಗ ವಸಂತ ಲಕ್ಷ್ಮೀನಾರಾಯಣರ ಆ ಮಾಧವ ಅನುಷ್ಠಾನ ಇದೆಯಲ್ಲ, ವಿಶೇಷವಾಗಿರ್ತಕ್ಕಂಥ ವಸಂತ ಮಾಧವ ಅಂದರೂ ಮಹಾವಿಷ್ಣುನೇ. ಅಂತಹ ವಿಷ್ಣುದೇವರ ವಸಂತ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೀಲಿಕ್ಕೆ 30ನೇ ತಾರೀಕು ವಸಂತೋತ್ಸವ ಕಾರ್ಯಕ್ರಮವೂ ಇದೆ. 25 ಪ್ರಾರಂಭ ಆದರೆ 30ರವರೆಗೂ ನಡೀತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಬೇಕು, ವಿವರ ಬೇಕು, ಅಥವಾ ತಾವು ಬರ್ತಾ ಇದ್ದೀರಿ, ಅದಕ್ಕೊಂದು ಸೇವೆಯನ್ನು ಸಲ್ಲಿಸಬೇಕು ಅಂತಿದ್ದೀರಿ, ಅಥವಾ ಈ ಸೇವೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅಂತಿದ್ದೀವಿ ಅಂದಾಗ ನಾನು ಹೇಳುವಂಥ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ. 9980520171 ಈ ನಂಬರ್ಗೆ, ಅಂದರೆ ಈ ಹಾಕಿರ್ತಕ್ಕಂಥ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ. ನಿಮ್ಮ ಕೈಲಾದಂಥದ್ದು ಇಂಥದ್ದೊಂದು ಸೇವೆ, ಅಥವಾ ಸ್ವಾಮಿಗೆ ತೈಲವನ್ನು ಅಂದರೆ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು, ಅಥವಾ ಎಳ್ಳು ಮತ್ತು ಕರಿಬಟ್ಟೆ ತಂದು ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಸ್ವಾಮಿಗೆ ವಸ್ತ್ರಾಲಂಕಾರ ಮಾಡಿಸ್ತಕ್ಕಂಥದ್ದು, ಉತ್ಸವ ನಡೆಯುವಂಥ ಕಾಲದಲ್ಲಿ ಉತ್ಸವ ಸೇವೆಯನ್ನು ನಡೆಸ್ತಕ್ಕಂಥದ್ದು, ವರಹಾದೇವರಿಗಾಗಿರಲಿ ಶನೇಶ್ಚರನಿಗಾಗಿರಲಿ ಇಂತಹ, ಏಕೆಂದರೆ ಇಲ್ಲಿರುವಂಥ ಶನೇಶ್ಚರನ ವಿಗ್ರಹ ನಮ್ಮ ಪಕ್ಕದ ರಾಜ್ಯ ಪಾಂಡಿಚೇರಿ ತಿರುನೆಲ್ಲಾರದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶನೇಶ್ಚರನ ಸಾನ್ನಿಧ್ಯದಲ್ಲಿ ಹೇಗಿದೆಯೋ ಅದೇ ಪ್ರಕಾರವಾದಂತಹ ವಿಗ್ರಹ. 8 ವರ್ಷಗಳಿಂದ ಲಕ್ಷಾಂತರ ಜನ ಅನುಷ್ಠಾನವನ್ನು ಮಾಡಿ ಎಲ್ಲರ ಕರಹಸ್ತದಿಂದ ತೈಲಾಭಿಷೇಕವನ್ನು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂಥ ವಿಗ್ರಹ ಅದು. ಆ ವಿಗ್ರಹಕ್ಕೆ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮತ್ತು ಸ್ವಾಮಿಯ ಕೃಪಾಶೀರ್ವಾದ ಪಡೀಲಿಕ್ಕೆ ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ, ಬೆಂಗಳೂರು ಉತ್ತರ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕೀರ್ತಿ. ಯಾಕೆ ಅಂದರೆ ಸ್ವಾಮಿಯ ವಿಗ್ರಹ ಇಷ್ಟು ದಿವಸ ಹೊರಗಡೆ ಇತ್ತು, ಈಗ ಅದು ಗರ್ಭಾಲಯ ಸೇರ್ತಾ ಇದೆ. ಅಂತಹ ಗರ್ಭಗುಡಿ ಸೇರುವಂಥ ವಿಶೇಷವಾದಂಥ ಸನ್ನಿವೇಶದಲ್ಲಿ ಬಂದು ಭಗವಂತರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮೊಂದಿಗೆ ಇರತಕ್ಕಂಥವು ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತೀಸ್. ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತೀಸ್, ಈ ರಾಮರಾಜ್ ಪಂಚೆಗಳಂದ್ರೇ ಒಂದು ವಿಶೇಷತೆ ಇದೆ. ಅದರಲ್ಲಿ ಆ ಗೋಲ್ಡ್ ಬಾರ್ಡರ್ ಇರಲಿ ಅಥವಾ ಬೇರೆ ಬೇರೆ ವರ್ಣಗಳಾಗಿರಲಿ, ಯಾವುದೇ ಆದರೂ ಸಹಿತ ಒಂದು ಮಡಿ ವಸ್ತ್ರದಿಂದ ಹಿಡಿದು ಅಲಂಕಾರದ ವಸ್ತ್ರಗಳವರೆಗೂ ರಾಮರಾಜಲ್ಲಿ ಸಿಗುತ್ತೆ. ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನ ಬಗ್ಗೆ ಪ್ರತಿನಿತ್ಯ ಹೇಳ್ತಾ ಇದ್ದೇನೆ. ಸಾಕಷ್ಟು ಜನ ಅದರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ಅವರೇ ಸ್ವಯಂ ಇನ್ನೂ 4 ಜನಕ್ಕೆ ಹೇಳಿ, ಎಷ್ಟೋ ಜನ ದಿನ ಬೆಳಗಾದರೆ ನಮ್ಮ ಆಶ್ರಮದಲ್ಲಿ ಬಂದು ಅಲ್ಲಿರುವಂತಹ ಅವರ ವ್ಯಾಪಾರ ಮಳಿಗೆಯಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಿದ್ದಾರೆ. ಬರೀ ಪೆಂಡೆಂಟನ್ನು ಧರಿಸೋದು ಮಾತ್ರ ಅಲ್ಲ, ಅವರ ಅದೃಷ್ಟ ಪರೀಕ್ಷೆಗಳನ್ನು ಮಾಡ್ಕೊಳ್ತಾರೆ. ಕಾರಣ ಏನಪ್ಪಂದರೆ ಸುಮಾರು ಒಂದು 50-60 ಒಳ್ಳೆ ಬಹುಮಾನಗಳನ್ನ ಇಟ್ಟಿರೋದ್ರಿಂದ ಯಾರ ಅದೃಷ್ಟ ಸಂಖ್ಯೆ ಚೆನ್ನಾಗಿರುತ್ತೋ, ಯಾರ ಅದೃಷ್ಟ ಚೆನ್ನಾಗಿರುತ್ತೋ ಅವ್ರಿಗೊಂದು ಒಳ್ಳೆ ಬಹುಮಾನ ಸಹಿತ ಬರ್ತಾ ಇದೆ. ಇದೊಂದು ಸಂತೋಷವೇ ಸರಿ. ಇನ್ನು ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು ಮಾರುತಳ್ಳಿ ಮತ್ತು ಚಿಕ್ಕಪೇಟೆ ಎರಡೂ ಕಡೆಯೂ ಇವರ ಮಳಿಗೆಗಳಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇನ್ನೇನು ಹಬ್ಬಗಳು ಪ್ರಾರಂಭ ಆಯಿತು ಅಂದರೆ ಇನ್ನು ಸೀರೆಗಳು, ಮನೆಯಲ್ಲಿ ಬೀರು ತುಂಬ ಸೀರೆ ಇದ್ದರೂ ಹೊಸದಾದಂಥ ಬಣ್ಣ, ಹೊಸದಾದಂಥ ಅಲಂಕಾರಿತವಾಗಿರ್ತಕ್ಕಂಥ ಸೀರೆ ಬಂದರೆ ಅದಕ್ಕೆ ಮೊದಲು ಮುಂಚೂಣಿಯಲ್ಲಿ ನಿಲ್ಲೋದು ಹೆಣ್ಣು ಮಕ್ಕಳು. ಅಂಥ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಕೈ ಬೀಸಿ ಕರೆಯುವಂಥ ಸುದರ್ಶನ್ ಸಿಲ್ಕ್ ಬನ್ನಿ ಒಮ್ಮೆ ನೀವು ನೋಡಿ. ಇನ್ನು ಎಷ್ಟೋ ಜನ ಕುಟುಂಬದಲ್ಲಿ ದಂಪತಿಗಳಿಗೆ ಸಂತಾನ ಇಲ್ಲದಿರ ಒದ್ದಾಡುವಂಥವರಿಗೆ ಮದುವೆಯಾಗಿ 2 ವರ್ಷ ಆಯಿತು, 4 ವರ್ಷ ಆಯಿತು, 6 ವರ್ಷ ಆಯಿತು, ಇಂತಹ ಪರಿಸ್ಥಿತಿ ಇದ್ದಾಗ ಸರಿಯಾದಂಥ ನುರಿತ ವೈದ್ಯರು ವೈದ್ಯರ ಸಹಾಯದಿಂದ ದಂಪತಿಗಳಿಬ್ಬರಿಗೂ ಸಹಿತ ಸಂತಾನ ಆಗಲಿಕ್ಕೆ ಸ್ವಲ್ಪ ದಾರಿ ಆಗುತ್ತೆ. ಕಾರಣ ಏನು ಸಮಸ್ಯೆ ಎಂಬತಕ್ಕಂಥದ್ದನ್ನು ಕಂಡುಹಿಡಿಬೇಕು, ಅದಕ್ಕೊಂದು ಪರಿಹಾರ ಕೊಡಬೇಕು. ಆ ಪರಿಹಾರವನ್ನು ತಾಮ್ರ IVF ಸೆಂಟ್ರಲ್ಲಿ ತಾವು ಬಂದು ಒಮ್ಮೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅಲ್ಲಾಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ದೇವತಾರಾಧನೆ, ಧೂಪದೀಪ ನೈವೇದ್ಯ. ಧೂಪ ಅಂತ ಬಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ಧೂಪ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಒಂದಿದ್ದರೆ ಸಾಕು, ಭಗವಂತನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಡೆಯುತ್ತೆ. ಅಂತಹ ಅನುಷ್ಠಾನದಿಂದ ಭಗವಂತನ ಕೃಪಾಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 16/7/2025 ಬುಧವಾರ, ಸೃಷ್ಟಿ ಉತ್ತರಾಭಾದ್ರ ನಕ್ಷತ್ರ. ಇವತ್ತು ಕಟಕ ಸಂಕ್ರಮಣ ಅಂತಲೂ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ದಕ್ಷಿಣಾಯನ ಪುಣ್ಯಕಾಲ. ಇವತ್ತು ದಕ್ಷಿಣಾಯನ ಪುಣ್ಯಕಾಲ, ಸಂಕ್ರಮಣ ಕಾಲ ಅಂತಲೂ ಹೇಳ್ತಾರೆ. ದಕ್ಷಿಣಾಯನ ಪುಣ್ಯಕಾಲವಾದ್ದರಿಂದ ಇಲ್ಲಿ ತನಕ ಇದ್ದದ್ದು ಉತ್ತರಾಯಣ ಆಯಿತು, ಇನ್ನು ಮುಂದೆ ಬರ್ತಕ್ಕಂಥದ್ದು ದಕ್ಷಿಣಾಯನ. ಉತ್ತರಾಯಣದಲ್ಲಿ ಸಾಕಷ್ಟು ಪೂಜೆ ಪುನಸ್ಕಾರ, ಜಪ ತಪ ಅನುಷ್ಠಾನಗಳು, ಪ್ರತಿಷ್ಠಾಪನೆಗಳೆಲ್ಲವೂ ನಡೆಯುತ್ತೆ. ಆದರೆ ಈ ಉತ್ತರಾಯಣದಲ್ಲಿ ಮಾಡಿರುವಂಥ ಸಂಕಲ್ಪ
ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ದಕ್ಷಿಣಾಯನದಲ್ಲೂ ಮಾಡಬಹುದು. ಹಾಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿ ಸ್ವಾಮಿಯ ನಾಗರ ಪಂಚಮಿ ಎಂದೇ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಇನ್ನು ಇದಕ್ಕೂ ಮುಖ್ಯವಾಗಿ ಹೇಳ್ಬೋದಾದರೆ, ಇನ್ನು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಕಾಲ ಇವತ್ತಿನ ದಿವಸ ನಿಮ್ಮ ಹಿರಿಯರು, ನಿಮ್ಮ ಕುಟುಂಬದಲ್ಲಿ ಗತಿಸಿರ್ತಕ್ಕಂಥ ಹಿರಿಯರಿಗೆ ಒಂದಷ್ಟು ತಿಲತರ್ಪಣವನ್ನು ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಕ್ಕಂಥದ್ದು, ಸಮುದ್ರ, ಹರಿಯುವ ನೀರು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಇಂತಹ ಕಡೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಹಿರಿಯರನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ ಅಂತ ಹೇಳ್ತಾರೆ. ಉತ್ತರಾಯಣ ಮತ್ತು ದಕ್ಷಿಣಾಯನ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ. ಹಾಗೆ ದಕ್ಷಿಣಾಯನದ ಪ್ರಾರಂಭ ಕಾಲ. ಆದರೆ ಉತ್ತರಾಯಣ ಅಂತಕ್ಕಂಥದ್ದು ದೇವತಾ ಮತ್ತು ದೇವರ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನಗಳಿಗೆ ಯೋಗ್ಯವಾಗಿರ್ತಕ್ಕಂಥದ್ದು. ದಕ್ಷಿಣಾಯನ ಅಂತ ಬಂದಾಗ ಕೆಲವಷ್ಟಕ್ಕೆ ನಿಬಂಧನೆ ಇದೆ, ಕೆಲವಷ್ಟನ್ನು ಯಾವುದೂ ಮಾಡದಂಥ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಇವತ್ತು ನಿಮ್ಮ ಆಲೋಚನೆ ಆದಷ್ಟು ಹಿರಿಯರನ್ನು ಪ್ರಾರ್ಥನೆ ಮಾಡಿ ಗತಿಸಿರ್ತಕ್ಕಂಥ ಹಿರಿಯರ ಆಶೀರ್ವಾದ ಪಡೀಲಿಕ್ಕೆ ಭಾಳ ಯೋಗ್ಯವಾದಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ನವಗ್ರಹಗಳ ಆರಾಧನೆ ಮಾಡ್ತಾ, ಬುಧವಾರದ ಮಹಾವಿಷ್ಣುವನ್ನು ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇರ್ತಕ್ಕಂಥ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂತಹ ರಾಶಿಫಲವನ್ನು ಈಗ ನಾವು ನೋಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಬಹಳ ದಿನಗಳ ನಂತರ ಒಂದು ಅದೃಷ್ಟದ ಫಲ ಅಂದರೆ ಮೇಷರಾಶಿಯವರಿಗೆ ತಪ್ಪಿದ್ದಲ್ಲ. ಆದರೆ ಮೇಷರಾಶಿಯವರು ಏನು ಯೋಚನೆ ಮಾಡಿದ್ರು ಆ ಯೋಚನೆ ಮಾಡುವಂಥ ರೀತಿ ಇದೆಯಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಇದರಿಂದ ಸಮಸ್ಯೆ ಎದುರಾಗ್ಬೋದು. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಎಡಹಸ್ತದಲ್ಲಿ, ನಿಮ್ಮ ಎಡಗೈಯಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು, ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ 1 ಹನಿಯಷ್ಟು ಹಾಲು ಹಾಕ್ಕೊಳ್ಳಿ. ಅರಿಶಿನ, ಅಕ್ಕಿ, ಹಾಲು ಅದು ನಿಮ್ಮ ಎಡಹಸ್ತದಲ್ಲಿರಬೇಕು. ಅದರ ಮೇಲೆ ನಿಮ್ಮ ಬಲಹಸ್ತವನ್ನಿಟ್ಟು ಇವತ್ತಿನ ದಿವಸ ನಾನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತರಹ ಲೋಪದೋಷಗಳಿದ್ದು, ಬರುವಂತಹ ಯಾವುದೇ ಗಂಡಾಂತರಗಳಿದ್ದು, ಯಾವುದೇ ದೋಷಗಳಿದ್ದರೂ ಸಹಿತ ಆ ದೋಷದಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಅನುಕೂಲ ಆಗುವಂಥದ್ದಾಗಲಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಮನೆ ದೇವರ ಹೆಸರನ್ನು 3 ಬಾರಿಯೋ ಅಥವಾ 11 ಬಾರಿಯೋ ಹೇಳಿ, ತದನಂತರ ಅದೆಲ್ಲವನ್ನು ಬಲಗೈಯಲ್ಲಿ ಹಾಕ್ಕೊಂಡು ಹಸಿರು ಗಿಡದ ಮೇಲೆ ಹಾಕಿ, ಆನಂತರ ಕೈನ ಶುದ್ಧಿ ಮಾಡಿಕೊಳ್ಳಿ. ಈ ಕ್ರಮವನ್ನು ಮೇಷರಾಶಿಯವರು ಇವತ್ತು ಆಚರಣೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಮೇಷರಾಶಿಯವರಿಗೆ ನಿಮ್ಮ ಬಲಗಾಲಿನ ಹೆಬ್ಬೆಟ್ಟು, ಗಂಡಸರಾದರೆ ನಿಮ್ಮ ಬಲಗಾಲಿನ ಹೆಬ್ಬೆಟ್ಟಿನ ಮೇಲೆ ಒಂದು ಚೂರು ಅರಿಶಿಣವನ್ನು ನೀರಲ್ಲಿ ಕಲಿಸಿಬಿಟ್ಟು ಅರಿಶಿಣದ ಗಂಧವನ್ನು ಕಾಲಿನ ಹೆಬ್ಬೆಟ್ಟಿಗೆ ಹಚ್ಚಿ. ಕಾಲಿನ ಹೆಬ್ಬೆಟ್ಟಿಗೆ ನೀವು ಅರಿಶಿಣವನ್ನು ಹಚ್ಚೋದ್ರಿಂದ ಗಂಡಸರಿಗೆ, ಬರೀ ಗಂಡಸರು ಮಾತ್ರ ಮಾಡಬೇಕಾದಂಥದ್ದು. ಅದೇ ಹೆಣ್ಣು ಮಕ್ಕಳಾದರೆ ನಿಮ್ಮ ಎಡಗಾಲಿನ ಕಿರುಬೆರಳಿಗೆ ಅರಿಶಿಣವನ್ನು ಹಚ್ಚಬೇಕು. ಹೀಗೆ ಮಾಡೋದ್ರಿಂದ ಕೆಲವು ಮಾತಿನ ಚಕಮಕಿ ಇದೆಯಲ್ಲ, ಅಂದರೆ ಘರ್ಷಣೆ ಇರುತ್ತಲ್ಲ, ಅಥವಾ ನೋಡ್ತಾ ಇದ್ದಂಗೆ ವ್ಯಾಜ್ಯಗಳಾಗುತ್ತಲ್ಲ, ಯಾರೊಬ್ಬರು ಆವೇಶದಲ್ಲಿ ಬಂದು ನಿಮ್ಮ ಮೇಲೆ ಕೂಗಾಡ್ತಾರಲ್ಲ, ಆ ಕೂಗಾಟ ಇಮ್ಮಿಡಿಯೇಟಾಗಿ ನಿಂತು ಹೋಗುತ್ತೆ. ಈ ಪ್ರಯೋಗ ಇವತ್ತು ಮಾಡಿ ನೋಡಿ. ಗಂಡಸರಾದರೆ ಬಲಗಡೆ ಕಾಲಿನ ಹೆಬ್ಬೆರಳು, ಹೆಣ್ಣು ಮಕ್ಕಳಾದರೆ ಎಡಗಡೆ ಕಾಲಿನ ಕಿರುಬೆರಳು. ಇದನ್ನು ನೀವು ಕ್ರಮಬದ್ಧವಾಗಿ ನೀವು ಪಾಲನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರು ಏನೂ ಸಮಸ್ಯೆ ಇಲ್ಲ ಅಂದರೂ ಸಮಸ್ಯೆ ನೀವು ತಂದುಕೊಳ್ತೀರಿ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ, ಕೋಪ, ಆವೇಶ, ಯಾವುದೋ ಕೆಲಸಕ್ಕೆ ಬಾರದಷ್ಟು ವಿಚಾರಗಳು, ಬೇಡಪ್ಪ ಅಂತ ಸುಮ್ಮನೆ ಕೈಕಟ್ಟಿ ಕೂರಬೇಕಾದಂಥ ನೀವು ಸಮಸ್ಯೆಯನ್ನು ನೀವು ತಂದುಕೊಂಡ್ಬಿಡ್ತೀರಿ. ಇದರ ಮಧ್ಯದಲ್ಲಿ ಬರ್ತಕ್ಕಂತಹ ತೊಂದರೆ ತಾಪತ್ರಗಳಿಂದ ನೆಮ್ಮದಿಯಾಗಿರಬೇಕಾಗಿರ್ತಕ್ಕಂಥ ನೀವು ಬೇಡವಾದ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಇಲ್ಲದ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿಯೂ ಆಗುತ್ತೆ. ಇವತ್ತು ನಿಮ್ಮ ಆರೋಗ್ಯಕರವಾದಂತಹ ಒಂದಷ್ಟು ಚಿಂತನೆ ಮಾಡಬೇಕಾದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಒಂದು ಬೇವಿನ ವೃಕ್ಷದ ಹತ್ರ ಹೋಗಿ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಅದಾದ ನಂತರ ಮನೆಗೆ ಬಂದು ಮನೆ ದೇವರ ಹತ್ರ 2 ದೀಪ ಹಚ್ಚಿ. ಮನೆ ದೇವರ ಹತ್ರ ಹಚ್ಚುವಂಥ ದೀಪ ನಿಮ್ಮಲ್ಲಿರುವಂಥ ಅಂಧಕಾರವನ್ನು ದೂರ ಮಾಡುತ್ತೆ. ಇನ್ನು ಇವತ್ತಿನ ದಿವಸ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಹುರುಳಿ. ತೊಗರಿಬೇಳೆ ಮತ್ತು ಹುರುಳಿ, ಈ ಹುರುಳಿಕಾಳು ಮತ್ತು ತೊಗರಿಬೇಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆ, ಶತ್ರುಗಳ ಬಾಧೆ,
ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮುಖದಲ್ಲಿ ಏನೋ ಒಂದು ತರಹ ಬಾಧೆ ನೋವಿದೆಯಲ್ಲ, ಆ ನೋವಿನ ಕ್ಷಣ ದೂರ ಆಗುತ್ತೆ. ಇನ್ನು ಮಧ್ಯಾಹ್ನ ತಪ್ಪದೀರ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಕೊಡಿ. ಅದು ಆಹಾರವಾಗಿ ಸ್ವೀಕರಿಸಿದ ನಂತರ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ವೃಷಭ ರಾಶಿಯವರು ಕಂಡುಕೊಳ್ತೀರಿ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ. ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಪೋಷಕರು ಬಹಳ ಎಚ್ಚರಿಕೆ ಎಂದಿರಿ. ಇವತ್ತು ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆ ಆಗ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭ, ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಕೆಲವಷ್ಟು ಉದ್ವೇಗತನ, ಆ ಕೋಪ ಅಂತಕ್ಕಂಥದ್ದು ಜಾಸ್ತಿ ಇದ್ದರೆ ಏನು ಕೆಲಸವೂ ಆಗೋದಿಲ್ಲ. ಅದರಲ್ಲಿ ತಾಳ್ಮೆ ಬೇಕು. ಎಲ್ಲವನ್ನೂ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡಬೇಕು. ಹಾಗೆ ಯಾರು ನನ್ನವರು ತನ್ನವರು ಅಂತ ನಂಬಿದಿರಲ್ಲ, ನಂಬಿರ್ತಕ್ಕಂಥವರೇ ನಮ್ಮನ್ನು ಮೋಸಕ್ಕೆ ದಾರಿ ತೋರಿಸುವಂಥದ್ದು, ಮೋಸ ಆಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ಸರಿಯಾದ ಚಿಂತನೆಯಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸರಿಯಾದ ಮಾರ್ಗಸೂಚಿಯನ್ನು ತಾವು ಅನುಸರಿಸಬೇಕು. ಇವತ್ತು ಒಂದಷ್ಟು ಜನಕ್ಕೆ ಲಾಭವಿದೆ, ಒಂದಷ್ಟು ಜನಕ್ಕೆ ನಷ್ಟವೂ ಇದೆ. ಹಾಗೆ ವಿದ್ಯಾರ್ಥಿಗಳ ಬದುಕಲ್ಲಂತೂ ಅದೃಷ್ಟವೇ ಇದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಅಧಿಕವಾದಂಥ ಲಾಭ. ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರ ಮಾಡಬೇಕು, ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕು, ಅಥವಾ ಯಾವುದಾದ್ರು ಲೇವಾದೇವಿ ಮಾಡಬೇಕು, ಅಥವಾ ಯಾವುದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿಗೂ ಸಹಿತ ಇವತ್ತು ನಿಮ್ಮ ರಾಶಿಫಲದಲ್ಲಿ ಅಧಿಕವಾದಂಥ ಲಾಭವಿದೆ. ಆದರೆ ಸರಿಯಾದ ಮಾರ್ಗದರ್ಶನ ಬೇಕು, ಸರಿಯಾದಂಥ ರೀತಿ ಕ್ರಮವನ್ನು ಅನುಸರಿಸಬೇಕು. ಹಾಗೆ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ವ್ಯಾಪಾರ ವ್ಯವಹಾರಗಳ ಕಡೆ ಅಧಿಕವಾದಂಥ ಲಾಭವನ್ನು ಗಳಿಸುವಂತಹ ದಿನ. ಹಾಗೆ ಇವತ್ತು ನನ್ನದು ತಂದು ಅಂತ ತಾವು ಏನು ಇಂಟ್ರೆಸ್ಟ್ ಪಡ್ತಿರೋ ಅಥವಾ ಯಾವುದ್ರ ಕಡೆ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ತಿರೋ ಆ ಜವಾಬ್ದಾರಿಯಲ್ಲೇ ಒಂದಿಷ್ಟು ಲಾಭವಿದೆ. ಹಾಗೆ ಯಾರು ಶತ್ರುಗಳಾಗಿದ್ದರಲ್ಲ ಅಂತಹ ಶತ್ರುಗಳೇ ಮಿತ್ರರಾಗಿ ಕೆಲಸ ಮಾಡುವಂತಹ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಂತೂ ಇವತ್ತು ನಿಮ್ಮಲ್ಲಿರುವಂತಹ ಒಂದಷ್ಟು ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ಬಹಳ ಚೆನ್ನಾಗಿದೆ. ಇವತ್ತು ನಿಮ್ಮ ಅದೃಷ್ಟ ರೇಖೆ ಚೆನ್ನಾಗಿರೋದ್ರಿಂದ ಭಗವಂತನ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ಸರ್ವಮಂಗಳೆಯ ಹೆಸರನ್ನು ಹೇಳಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳಿಗೆ ಹಣೆಗೊಂದಿಷ್ಟು ಕುಂಕುಮ ಇಟ್ಟು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ನಾನು ಹಿಂದೆ ತಿಳಿಸ್ಕೊಟ್ಟೆ, ಕರೆ ಮಾಡ್ತಕ್ಕಂಥವ್ರಿಗೆ ಸಮಯ ಯಾವಾಗಪ್ಪ ಅಂದರೆ ರಾಶಿ ಫಲಗಳು ಶುರುವಾದ ಮೇಲೆ ಅಂತ. ಬನ್ನಿ ಆ ಸಮಯದಲ್ಲಿ ಇವಾಗ ಯಾರು ಕರೆಗೆ ಸಿದ್ಧರಾಗಿದ್ದಾರೆ ನೋಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಹಲೋ ಹಲೋ, ಮಾತಾಡಿ. ಹಲೋ 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 ಹಲೋ. ನಿಮ್ಮ ಟಿ ವಿನಲ್ಲಿ ನೋಡಿ ಮಾತಾಡ್ತಾ ಇದ್ದೀರಿ ಅನ್ಸುತ್ತೆ. ಇಲ್ಲ ಇಲ್ಲ, ನಾವು ಹೊರಗಡೆ ಇದ್ದೀವಿ. ಅಂದರೆ ಬರೀ ಹಲೋ ಹಲೋ ಅಂತ ಇದ್ದರೆ ಸರಿ ಹೋಗುತ್ತಾ? ನೀವು ಮಾತಾಡಬೇಕಲ್ವಾ? ಮೊದಲು ಈ ಹಲೋ ಅನ್ನೋದನ್ನು ತೆಗಿಬೇಕು. ಜೈ ಶ್ರೀರಾಮನ್ ಬೇಕು. ನೋಡಿ ತಿರುಗಿ ಶುರು ಅಲ್ಲೇನೆ. ನನ್ನ ವಾಯ್ಸ್ ಅಮ್ಮ, ನನ್ನ ಸ್ವರ ಕೇಳಿಸ್ತಾ ಇದೆಯಾ? ನನ್ನ ಮಾತು ನಿಮ್ಗೆ ಕೇಳಿಸ್ತಾ ಇದೆಯಾ? ಹೌದು. ಮತ್ತೆ ಮಾತಾಡಿ. ಈ ಹಲೋ ಅನ್ನೋದನ್ನು ಪಕ್ಕದಲ್ಲಿಡಿ, ಮಾತಾಡಿ. ಇಲ್ಲ ಗುರುಜಿ, ಮಾತಾಡಮ್ಮ, ಹೇಳಮ್ಮ, ನಿನ್ನ ಸಮಸ್ಯೆ ಏನು ಹೇಳ್ತಾ? ಸಮಸ್ಯೆ ಯಾಕೋ ಡೇಟ್ ಸರಿಯಾಗಿ ಆಯ್ತಾ ಇಲ್ಲ. ಹೊಟ್ಟೆ ಒಂದ್ 20 ವರ್ಷದ್ರೆ ಒಂದೊಂದ್ ತರ ಹೇಳ್ತಾರೆ. ಇವ್ರು ಮನೆ ಇಲ್ಲ. ಅಮ್ಮ, ನೀನು ನಿಸ್ಸಂಕೋಚವಾಗಿ ಸ್ಪಷ್ಟತೆಯಿಂದ ನಿನ್ನ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ತೂಕವಾಗಿ ಮಾತಾಡು. ಆಗ ನಿನ್ನ ಸ್ವರನ ನಾನು ಆಲಿಸಿ ಸಮಸ್ಯೆ ಏನು ಅದಕ್ಕೊಂದು ಪರಿಹಾರ ಹುಡ್ಕೋಣ. ಮನೆದಾಗೆ ಅಮ್ಮ ಇರಲಿ, ಒಳ್ಳೆಯದಾಗಲಿ. ನೀವು ಇನ್ನೂ ಸಿದ್ಧರಾಗಿಲ್ಲ, ನಿಮ್ಮ ಸಿದ್ಧತೆ ಇನ್ನೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇನ್ನೊಬ್ಬರು ಕರೆ ಮಾಡಿದಾಗ ಹೇಗೆ ಮಾತಾಡ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ ತಾವು ಆ ಥರ ನಾನು ಕರೆ ಮಾಡಿದಾಗ ನಾನು ಸಂತೋಷ ನಿಮ್ಮನ್ನು ಮಾತಾಡಿಸ್ತೀನಿ ತಾಯಿ. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇಂತಹ ಅಮೂಲ್ಯವಾಗಿರುವಂಥ ಸಮಯವನ್ನು ಸದ್ವಿನಿಯೋಗಪಡಿಸ್ಕೋಬೇಕು. ನೋಡಿ, ಈಗ ಇನ್ನೊಬ್ಬರು ಕಾಲ್ ರೆಡಿ ಇದ್ದಾರೆ, ಬನ್ನಿ ಅವರು ಮಾತಾಡೋಣ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರೂಜಿ, ನಾವು ಕಡೂರಿಂದ ಗುರೂಜಿ. ಕಡೂರಿಂದ, ಹೇಳಮ್ಮ. ಗುರೂಜಿ, ಹೇಗಿದೆ ಈಗ ನಿಮ್ಮ ಪ್ರಾಂತ್ಯದಲ್ಲಿ ಮಳೆ ಇದೆಯಾ? ಇಲ್ಲ ಗುರೂಜಿ, ತುಂಬಾ ಕಷ್ಟ ಗುರೂಜಿ. ಇಲ್ಲಿ ಮಳೆನೇ ಇಲ್ಲ ಗುರೂಜಿ. ಮಳೆ ಇಲ್ವಾ? ಕಡೂರು ಅಂದ್ರೆ ಅದು ಚಿಕ್ಕಮಂಗ್ಳೂರ್ ಹತ್ರ ಎಲ್ಲಿ ಬರೋದು? ಕಡೂರು ಅದು ಕಡೂರು ಇದು ಬಯಲುಸೀಮೆ ಗುರೂಜಿ. ಓ,
ಹೌದಾ? ಹಾಂ ಹಾಂ ಹಾಂ. ಹಾ ಗುರುಜಿ. ನೋಡೋಣ, ಈಗ ನಾನು ಮಳೆ ಬಂತ ಅಂತ ಕೇಳಿದ್ದೀನಲ್ಲ, ಆದಷ್ಟು ಬೇಗ ವರ್ಣನ ಕೃಪೆಯಿಂದ ಕಡೂರು ಸುತ್ತಮುತ್ತ ಎಲ್ಲ ಒಳ್ಳೆ ಮಳೆ ಆಗಲಿ. ಆದಷ್ಟು ಬೇಗ ನಿಮ್ಮ ಭಾಗದಲ್ಲೂ ಮಳೆ ಬರಲಿ. ಮತ್ತೆ ನಿಮ್ಮ ಕೃಪೆ ಬೇಕು ಗುರುಜಿ ನನಗೆ. ಹೇಳು ತಾಯಿ, ಮಾತಾಡಮ್ಮ. ನಿಮ್ಮ ಕರೆಯನ್ನ ನೋಡೋದಕ್ಕೆ 10 ವರ್ಷದಿಂದ ಕಾದೆ ಗುರುಜಿ. ಇವತ್ತು ಸಿಕ್ತು, ನನಗೆ ತುಂಬಾ ಸಂತೋಷ ಆಗ್ತಿದೆ ಗುರುಜಿ. ಆಗ್ಲಿಮ್ಮ, ಆ ದೇವರು ನಿನ್ನ ಕಷ್ಟಗಳೆಲ್ಲ ಬೇಗ ದೂರ ಮಾಡಿ ನಿನ್ನ ಸಂತೋಷವಾಗಿಡೋ ಥರ ನಡೆಸಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಹೇಳಮ್ಮ. ಆಯ್ತು ಆಯ್ತು ಗುರುಜಿ. ನಾನು ತೋರ್ಸನೆ ತುಂಬಾ ಕಷ್ಟ, ಮತ್ತೆ ಗಂಡನ ಮನೇಲೂ ತುಂಬಾ ಇರ್ಬೇಕು ಅಂತ ಬಂದೆ ಗುರುಜಿ. ಆದ್ರೆ ನಿಮ್ಮ ಹೇಳೋ ತರ ಹಿಂದಿಂದೆಲ್ಲ ಕರ್ಮ ಫಲ ಅನ್ಭವಿಸೋದು ಅಂತ ನನಗೆ ಗೊತ್ತಾಯ್ತು ಗುರುಜಿ. ಆದ್ರೆ ನನ್ನ ವಾಯ್ಸ್ ಧ್ವನಿ ಕೇಳಿ ನನ್ನ ಕಷ್ಟ ಏನು ಅಂತ ನೀವೇ ಹೇಳ್ಕೊಡಿ ಗುರುಜಿ. ಅಮ್ಮ, ನನಗೆ ನಿನ್ನ ಕಷ್ಟ ಅರಿವಿದೆ. ನಿನ್ನ ಕಷ್ಟದ ಅರಿವು ಆಯಿತು. ನನಗೆ ಏನು ತೊಂದರೆ ಅನುಭವಿಸ್ತಿದ್ಯಾ, ನೀನು ಬಾಲ್ಯದಿಂದ ನೀನು ಅನುಭವಿಸ್ಕೊಂಬಂದಿರತಕ್ಕಂಥದ್ದು ಏನು ಅಂತ ನನಗೆ ಅರ್ಥ ಆಯಿತು. ಆದರೆ ಅಂಥ ಸೀತೆಗೆ ತಪ್ಪಲಿಲ್ವಲ್ಲಮ್ಮ? ಗುರುಜಿ ಅಲ್ವಮ್ಮ? ಸೀತೆ ನೋಡು, ಸೀತೆ ಏನು ನೆಮ್ಮದಿಯಾಗಿದ್ಲು, ಎಲ್ಲಿ ಸಂತೋಷವಾಗಿದ್ಲು ತಾಯಿ? ಅವಳು ಬಾಲ್ಯದಲ್ಲಿ ಒಂಥರ ಆಯಿತು. ಬಾಲ್ಯದಲ್ಲಿ ಜನಕನ ಆಸ್ಥಾನ, ಅದಾದಮೇಲೆ ಗಂಡನ ಆಸ್ಥಾನ. ಗಂಡನ ಆಸ್ಥಾನಕ್ಕೆ ಬಂದ ತಕ್ಷಣ ಅಲ್ಲಿ ಹೋಗಿ ಕಾಡಲ್ಲಿ ಕೂತ್ಕೊಂಡಿದ್ದು. ಅಂತ ಸೀತೆಗೆ ತಪ್ಪಿಲ್ಲ ಅಂದಮೇಲೆ ಇನ್ನು ಸಾಮಾನ್ಯರು ನಾವು. ಹಾಗೆ ನೀನು ಆಲೋಚನೆ ಮಾಡಬೇಕಾದ್ದೇನು ಗೊತ್ತಮ್ಮ, ಯಾವತ್ತು ನಮ್ಮ ಅಂಗೈಯಲ್ಲಿ ಎಷ್ಟು ಸಮಯ ನಮಗೆ ನೆಮ್ಮದಿ ಸಿಗುತ್ತೋ ಇದಿಷ್ಟು ಇವತ್ತು ನನ್ನ ಭಾಗ್ಯ ಅಂತ ತಿಳ್ಕೊಳ್ಬೇಕು. ನಾವು ನೋವಿನ ಸಂಗತಿಗಳನ್ನೇ ಮನಸ್ಸಲ್ಲಿ ತಂದ್ಕೊಳ್ಬಾರ್ದು. ಯಾವಾಗೂ ಅಯ್ಯೋ ನನಗೆ ಹಿಂಗಾಯ್ತಲ್ಲ ಅಂತ ರೋದನೆ ಮಾಡ್ತಾ ಕೂತ್ಕೊಂಡ್ರೆ ಆ ಅಮೂಲ್ಯವಾದ ಸಮಯ, ಯೋಚನೆ ಮಾಡೋ ಸಮಯದಲ್ಲಿ ಸಂತೋಷ ಪಡಬೇಕು. ನೋಡಮ್ಮ, ನಮ್ಮ ಪರಿಸರ, ನಮ್ಮ ಪ್ರಕೃತಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ವಾತಾವರಣ ಹೇಗಿರುತ್ತೆ ಅಂದರೆ, ಎಲ್ಲವೂ ನಮಗೆ ನಿಷ್ಠೂರ ಮಾಡೋದಾದರೂ ಕೆಲವಷ್ಟು ಕ್ಷಣಗಳು ನಮ್ಮದು ಅಂತ ಒಂದಷ್ಟು ಇರುತ್ತೆ. ಆ ನಮ್ಮದು ಅಂತ ಏನಿದೆಯೋ ಅಲ್ಲಿ ನಾವು ಸಂತೋಷ ಪಡಬೇಕು. ನೀನು ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಾಗೆ ನನ್ನವರು ಅಂತ ಯಾರು ನೀನು ಹೆಚ್ಚು ಪ್ರೀತಿಸ್ತಾರೋ, ಯಾರು ನೀನು ಹೆಚ್ಚು ಜೊತೆ ಮಾತಾಡ್ತಾರೋ ಅವರೊಂದಿಗೆ ನೀನು ವ್ಯವಹಾರ ಮಾಡಬೇಕು. ಹಾಗೆ ಜವಾಬ್ದಾರಿ ಸಾಕಷ್ಟು ಇದೆ ಅಮ್ಮ ನಿನಗೆ. ನಿನ್ನ ಜವಾಬ್ದಾರಿಯಲ್ಲಿ ಧಕ್ಕೆ ಬಾರದಂಥ ರೀತಿಯಲ್ಲಿ ನಡ್ಕೋಬೇಕು. ಯಾಕೆ ಅಂದರೆ ಪ್ರಾರಂಭದಿಂದ ಇಲ್ಲಿವರೆಗೂ ಬರೀ ನಿಷ್ಠೂರಕ್ಕೊಳಗಾಗದೆ ನಿನ್ನ ಕೆಲಸ. ನೀನು ತಪ್ಪು ಮಾಡದಿರೋರು ಏನಾದರೂ ಒಂದು ವಿಚಾರಕ್ಕೆ ನಿಂದನೆ ಇದ್ದೇ ಇರುತ್ತೆ ನಿನಗೆ. ಅದರಿಂದ ಆ ನಿಂದನೆಗಳಿಂದ ಮುಕ್ತಲಾಗಬೇಕಾದ್ರೆ ನಿನ್ನ ಮನಸ್ಸನ್ನು ವಿಶಾಲ ಹೃದಯದಿಂದ ಒಂದಷ್ಟು ನೆಮ್ಮದಿಯನ್ನೇ ಕಾಣಬೇಕು. ನೆಮ್ಮದಿ ಮಾರ್ಕೆಟಲ್ಲಿ ಸಿಗಲ್ಲ, ಅಂಗಡಿಯಲ್ಲಿ ಸಿಗಲ್ಲ, ನಾವು ಇರೋ ಸ್ಥಳದಲ್ಲೇ ಹುಡುಕೊಳ್ಬೇಕು. ಆದರೆ ನಿನ್ನ ಭವಿಷ್ಯತ್ತು ಚೆನ್ನಾಗಿದೆ. ಮುಂಬರ್ತಕ್ಕಂಥ ದಿನಗಳು ಇನ್ನೂ ತುಂಬ ಚೆನ್ನಾಗಿರ್ತೀಯ. ಧೈರ್ಯವಾಗಿರ್ತಾಯಿ. ಒಳ್ಳೆಯದಾಗಲಮ್ಮ. ರಾಶಿ ಫಲಗಳು ಮುಂದುವರಿತಾ ಇತ್ತು. ಅದರ ಮಧ್ಯದಲ್ಲಿ ಒಂದೆರಡು ಕರೆಗಳು ಬಂತು. ಆದರೆ ಕರೆ ಅಂತ ಬಂದಾಗ ಕಷ್ಟಪಟ್ಟು ಶ್ರಮಿಸಿ ಸುಮಾರು ವರ್ಷಗಳ ಪ್ರಯತ್ನ ಅಂತ ಹೇಳ್ತೀರಿ. ಆ ಸಿಕ್ಕಂಥ ಕರೆಯನ್ನು ಹೇಗೆ ಮಾತಾಡಬೇಕು ಅದ್ರ ಬಗ್ಗೆ ತಾವು ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಒಂದು ಫೋನ್ ಕರೆ ಬರುತ್ತೆ, ಸ್ವಲ್ಪ ನಾವು ಫೋನ್ ತೊಗೊಳ್ಳುವಾಗ ಸ್ವಲ್ಪ ತಡ ಆಗಿರುತ್ತೆ. ಯಾಕೆಂದರೆ ರಾಶಿ ಮುಗಿಸ್ಕೊಂಡು ನಂತರ ಫೋನಿಗೆ ಬರಬೇಕಾಗತ್ತೆ. ಆದರೆ ನಿಮ್ಮ ಕರೆ ನಾವು ಆನ್ ಮಾಡಿ ತೊಗೊಂಡಿರ್ತೀವಿ. ಆದರೆ ನೀವೇನು ಮಾಡ್ತೀರಿ, ಟಿ ವಿನೇ ನೋಡ್ತಾ ಕೂತ್ಕೊಂಡಿರ್ತೀರಿ. ಟಿ ವಿ ನೋಡಿಕೊಂಡು ನಾನು ಹಲೋ ಅಂದಾಗ ನೀವು ಹಲೋ ಅನ್ನಬೇಕಾದ್ರೆ ಮಧ್ಯದಲ್ಲಿ ಒಂದಿಷ್ಟು ಸಮಯ ಹೋಗುತ್ತೆ. ಹಾಗೆ ಅಲ್ಲಿ ಪುನಃ ನಿಮ್ಮ ಸ್ವರವನ್ನು ನೀವು ಟಿ ವಿಯಲ್ಲಿ ಆಲಿಸಬೇಕು ಅಂತಕ್ಕಂಥ ಚಿಂತನೆ ನೀವು ಮಾಡಿಬಿಟ್ರೆ ಅಲ್ಲಿ ಕೆಲಸ ಕೆಡ್ತು. ನೀವು ನಿಮ್ಮ ಸ್ವರವನ್ನು ಟಿ ವಿಯಲ್ಲಿ ಆಲಿಸಬೇಕಾದ್ದು ನೀವು ಬೇಡ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಕೇಳಿಸ್ಕೊಂಡ್ರೆ ಸಾಕು. ನೀವು ನೇರವಾಗಿ ನನ್ನೊಂದಿಗೇ ಮಾತಾಡಬೇಕು. ನನ್ನೊಂದಿಗೆ ಮಾತಾಡ್ತಾ ಇದ್ದರೆ ನಿಮ್ಮ ಸ್ವರತರಂಗವನ್ನು ಸರಿಯಾದ ರೀತಿ ಆಲಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಎಂಬತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ಒಂದು ಫೋನ್ ಮಾಡಿದ್ವಪ್ಪ, ಫೋನ್ ಮಾಡಿದ್ದು ನಮಗೆ ಸಾರ್ಥಕ ಆಯಿತು, ಇದರಿಂದ ನನ್ನ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ತು, ಹಾಗೆ ನನ್ನಂತೆ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಅವರೆಲ್ಲರಿಗೂ ಇದು ಪರಿಹಾರ ಅನುಕೂಲ ಆಯಿತು ಅಂತ ಯೋಚನೆ ಮಾಡ್ಬೋದು. ಇಲ್ಲ ಅಂದರೆ ಸುಮ್ಮನೆ ಸಮಯ ವೇಸ್ಟ್ ಆಗಿಬಿಡುತ್ತೆ. ಜೊತೆಗೆ ನಿಮಗೆ ಕರೆ ಸಿಕ್ಕಿದ್ದು ವೇಸ್ಟ್ ಆಗುತ್ತೆ. ನಿಮಗೂ ಮಾನಸಿಕವಾಗಿ ಒಂಥರ ನೋವು ಶುರುವಾಗ್ಬಿಡುತ್ತೆ. ಅಯ್ಯೋ ಇಷ್ಟು ವರ್ಷಗಳಿಂದ ಕಾದಿದ್ದಕ್ಕೆ ಇವತ್ತು ಬಂದು ಕರೆ ಒಂಥರ ಗಾಳಿಪಟದ ಥರ ಬಂದಂಗೆ ಬಂತು ಹೊರಟೋಯ್ತು ಅಂತ ಆಗುತ್ತೆ. ಹಾಗಾಗಬಾರ್ದು. ಯಾರೇ ಕರೆ ಮಾಡಬೇಕಾದ್ರೂ ಮೊದಲು ನೀವು ಚಿಂತನೆ ಮಾಡಿ, ಯಾವ ಪ್ರಶ್ನೆ ಗುರುಗಳ ಮುಂದೆ ಇಡಬೇಕು, ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು, ಅಥವಾ ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕು. ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅನ್ನೋದಾದರೆ ಆ ಸಮಸ್ಯೆನೇ ದೃಢವಾದಂಥ ರೀತಿ ಇಟ್ಕೊಂಡು ನಿಮ್ಮ ಮಾತನ್ನು ಆದಷ್ಟು ಸ್ಪಷ್ಟವಾದಂಥ ರೀತಿ ಮಾತಾಡಿ. ನಿಮ್ಮ ಸ್ವರತರಂಗಗಳು ಸ್ಪಷ್ಟತೆ ಇದ್ದರೆ ಮಾತ್ರ ಭವಿಷ್ಯತ್ತನ್ನು ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕಾಗತ್ತೆ. ಅದಕ್ಕಾಗಿ ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆ ಎಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವನ್ನೂ ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಇವತ್ತು ಫಲ ಸಿಗ್ತಕ್ಕಂಥದ್ದು.
ಇನ್ನೊಬ್ಬರನ್ನ ನಿಷ್ಠೂರ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಅಥವಾ ನನಗೆ ಸಮಸ್ಯೆ ಇದೆ ಅಂತ ಮತ್ತೊಬ್ಬರನ್ನ ನಾವು ದೂಷಣೆ ಮಾಡಬಾರ್ದು. ಸಮಸ್ಯೆ ನಂದಾದರೂ ಆ ಸಮಸ್ಯೆ ಹೇಗೆ ಬಂತು ಅಂತಕ್ಕಂಥದ್ರ ಆಲೋಚನೆ ನನಗಿದ್ದು ನಾನು ಸರಿಯಾದ್ದನ್ನು ಆಯ್ಕೆ ಮಾಡಿಕೊಂಡು ಮುಂದೆ ನಡಿಬೇಕು. ಅದನ್ನು ಹೊರತುಪಡಿಸಿ ನಮಗೆ ಕಷ್ಟ ಇದೆ ಅಂದಾಗ 4 ಜನ ನಿಂದಿಸಿ ನಿಮ್ಮಿಂದ ನನಗೆ ಕಷ್ಟ ಆಯಿತು ಅಂತ ಹೇಳೋ ಮಾತು ಇವತ್ತು ಆಗಬಾರ್ದು ಸಿಂಹರಾಶಿಯವ್ರದ್ದು. ಆದರೆ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4 ಗಂಟೆ 20 ನಿಮಿಷ ಬಹಳ ಅದ್ಭುತವಾದ ಕಾಲ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಅದ್ಭುತವಾದಂತಹ ಯೋಗ ಇರತಕ್ಕಂಥ ಕಾಲ. ಆದರೆ ಯೋಗ ಫಲವನ್ನು ನೀವು ಸಾಕಷ್ಟು ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಚಿಂತನೆ ಮಾಡಬೇಕು. ಆ ಚಿಂತನೆ ಸಮಂಜಸವಾಗಿರಬೇಕು. ದೇವಿಯ ಕೃಪೆಯಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಇವತ್ತು ಸ್ವಲ್ಪ ಶ್ರಮಿಸಲೇಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತಿದೆ ಸಿಂಹರಾಶಿಯವರಿಗೆ. ಆದರೆ ಎಚ್ಚರಿಕೆಯ ನಡೆ ಖಂಡಿತ ಬೇಕು. ಬುಧವಾರ ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಿ ವಿಷ್ಣುದೇವರ ಪಾದ ಮೇಲೆ 2 ತುಳಸಿ ದಳವನ್ನಿಟ್ಟು ಮನೆಯಲ್ಲಿ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದೊಂದಿಗೆ ಮುಂದೆ ನಡೆಯಿರಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ಲಗ್ನದ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಇದೆ. ವೃತ್ತಿ ಧರ್ಮ ಅಭಿವೃದ್ಧಿ ಆಗುತ್ತೆ. ಮಾಡುವಂಥ ಕೆಲಸದಲ್ಲಿ ಲಾಭವಿದೆ. ಬಹಳ ದಿನಗಳ ನಂತರ ನಿಮ್ಮದೇ ಆದಂಥ ಒಂದು ಸ್ಥಾನಮಾನಕ್ಕೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳಿದೆ. ಆದರೆ ಇವತ್ತು ನಿಮ್ಮ ಮನಸ್ಸೇ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಆಗುವ ಕೆಲಸ ಆಗುತ್ತೆ, ಬರುವ ಹಣ ಬರುತ್ತೆ, ಮಾಡುವಂಥ ವ್ಯವಹಾರಕ್ಕೆ ಅಧಿಕವಾದಂಥ ಲಾಭ ಇದೆ. 4-6 ಜನಗಳಲ್ಲಿ ಒಂದು ಸ್ಥಾನಮಾನ ಇದೆ. ನಿಮ್ಮನ್ನು ಗುರುತಿಸಿ, ನಿಮ್ಮನ್ನು ಗೌರವಿಸಿ, ನಿಮಗೊಂದು ವಿಶೇಷತೆಯನ್ನು ಕಲ್ಪಿಸ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಸಮಸ್ಯೆನೂ ಅಷ್ಟೇ ಇದೆ. ಆ ಸಮಸ್ಯೆ ಹೇಗೆ ದೂರ ಮಾಡ್ಕೋಬೇಕು? ಸಾಧ್ಯವಾದರೆ ಒಂದು ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ಬಟ್ಟೆಯಲ್ಲಿ ನೀವು ಎಷ್ಟು ಶಕ್ತಿ ಇರುತ್ತೋ 1-2-3 ಚಿಟಿಕೆಯನ್ನು ಹಿಡಿದು 2-3 ಹಿಡಿ ತನಕ ಉದ್ದಿನಬೇಳೆನ ಗಂಟು ಹಾಕಿ. ಉದ್ದಿನಬೇಳೆ 2 ಚಿಟಿಕೆ ಆದರೂ ಸರಿ, 2 ಹಿಡಿ ಆದರೂ ಸರಿ, ಅದು ನಿಮ್ಮ ಶಕ್ತಿ. ಆ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಉದ್ದಿನಬೇಳೆನ ಗಂಟು ಹಾಕಿ ಅದನ್ನು ನೈಋತ್ಯಾಭಿಮುಖವಾಗಿ ನಿಂತು ನೀವು ಹಣೆಯಿಂದ ತಲೆಗೆ ಪಾದದ ತನಕ 3 ಬಾರಿ ದೃಷ್ಟಿ ತೆಗೆದು ಎಲ್ಲನ್ನ ತೊಗೊಂಡು ಹಸಿರು ಗಿಡದ ಹತ್ರ ಇಟ್ಟು ಬಂದರೆ ಇವತ್ತು ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಹಾಗೆ ಇವತ್ತು ಎಲ್ಲೇ ಆಚೆ ಹೊರಡಬೇಕಾದರೂ ಎಲ್ಲಾದರೂ ಮಾರ್ಗ ಮಧ್ಯದಲ್ಲಿ ಸರ್ಪ ಆಗಿರಲಿ, ಅಥವಾ ಹುತ್ತ ಆಗಿರಲಿ, ಅಥವಾ ಸುಬ್ರಹ್ಮಣ್ಯೇಶ್ವರ ಸಂಬಂಧಪಟ್ಟದ್ದಾಗಿರಲಿ, ಅಥವಾ ನಾಗರಕಲ್ಲಾಗಿರಲಿ, ನಾಗದೇವರಾಗಿರಲಿ, ಇಂಥವೆಲ್ಲ ಸಹಿತ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಕಣ್ಣಿಗೆ ಬಿದ್ದ ಮರುಕ್ಷಣ ಒಮ್ಮೆ ಪ್ರಾರ್ಥನೆ ಮಾಡಿ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಪ್ರಾರ್ಥನೆಯೋ ಅಥವಾ ನಾಗೇಂದ್ರನ ಪ್ರಾರ್ಥನೆಯೋ ಇವತ್ತು ನೀವು ಮಾಡೋದ್ರಿಂದ ಕನ್ಯಾ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯವರಿಗೆ ಇನ್ನೊಂದು ಅದೃಷ್ಟದ ಫಲ ಇದೆ. ಇವತ್ತು ಕನ್ಯಾ ರಾಶಿಯವರು 4 ಗಂಟೆಯಿಂದ 6:20 ತನಕ, 4ರಿಂದ 6:20 ಮಧ್ಯದಲ್ಲಿ ಬಂದು ಒದಗುವಂತಹ ಅದೃಷ್ಟ ಫಲ ಇವತ್ತು ನಿಮಗೆ ಸಾಕಷ್ಟು. ಆದ್ದರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಏನೇ ಕೆಲಸ ಮಾಡಬೇಕಾದರೂ ನಿಮ್ಮ ಒಳಗಡೆ ಇರ್ತಕ್ಕಂಥ ನಿಮ್ಮ ಹೃದಯದಲ್ಲಿ ಒಂದು ದೇವರಿದ್ದಾನಲ್ಲ, ಆ ದೇವರು ಏನು ಹೇಳ್ತಾನೋ ಅದನ್ನು ಮಾಡಿ. ಯಾವತ್ತೂ ಆತ್ಮಬಲಕ್ಕಿಂತ ಮತ್ತೊಂದು ಬಲ ಅಲ್ಲ ಅಂತ ಹೇಳ್ತಾರೆ. ಆತ್ಮಬಲ ಬರಬೇಕಾದ್ರೆ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದನ್ನು ನೀವು ಕೇಳಬೇಕು. ಕೇಳಿದಾಗಲೇ ಅದರ ಅನುಕೂಲ ಆಗುವಂಥದ್ದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರನ ಅನುಗ್ರಹ. ಇವತ್ತು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಭಾಳ ಚೆನ್ನ. ಇವತ್ತು ನೀವು ವ್ಯವಹಾರಗಳು ಆಫೀಸಲ್ಲಿ ಕೆಲಸ ಮಾಡಿ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥ ರೈತರಾಗಿರಲಿ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಾಗಿರಲಿ, ಯಾರೊಬ್ಬರಿಗಾದರೂ ನೀವು ನಂಬಿರುವಂಥ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅಥವಾ ನಿಮ್ಮ ನಂಬಿಕೆಗೆ ಪಾತ್ರರಾಗಿರ್ತಕ್ಕಂಥವರಿಂದಲೇ ಒಂದಿಷ್ಟು ಅನುಕೂಲ ಇದೆ. ಹಾಗೆ ಯಾರೊಬ್ಬರ ಸ್ನೇಹ ಬೆಳೆಸಿದ್ರೋ ಅವರಿಂದ ಒಂದು ಅನುಕೂಲವಾದ ಮಾತು ಅಥವಾ ಒಂದು ಸಂತೋಷ ಪಡ್ತಕ್ಕಂಥ ಒಂದು ಮಾತು, ಏನೋ ಒಂದು ವಿಚಾರದಂತೂ ಭಾಳ ಹ್ಯಾಪಿಯಾಗಿರ್ತೀರಿ. ಮಧ್ಯಾಹ್ನ 2 ಗಂಟೆವರೆಗೂ ಏನೋ ಒಂದು ಸಾಧನೆ ಮಾಡಿದ್ದೇನೆ, ಆ ಸಾಧನೆಯಿಂದ ನನಗೆ 4 ಜನಕ್ಕೆ ಅನುಕೂಲ ಆಗಿದೆ ಅಥವಾ ನನ್ನ ಬದುಕಿನಿಂದ ಇನ್ನೊಬ್ಬರು ಬೆಳಕಾಗಿದೆ ಅಂತಕ್ಕಂಥ ಆಲೋಚನೆ ಹೆಣ್ಮಕ್ಳಿಗಾಲಿ ಗಂಡು ಮಕ್ಕಳಿಗಾಲಿ ಬರುತ್ತೆ. ಆದರೆ 3 ಗಂಟೆಯ ನಂತರ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಲ್ಲದಿರ ನಿಮ್ಮ ಪಾಕೆಟಿಗೆ ಬಂದು ಕೂತ್ಕೊಳ್ಳುತ್ತೆ. ಪಾಕೆಟ್ ಅಂದ್ರೇನು? ಹಣಕಾಸಿನ ತೊಂದರೆ ಆಗಿರ್ಬೋದು, ವ್ಯವಹಾರದ ತೊಂದರೆ ಆಗಿರ್ಬೋದು, ಅಥವಾ ಮಾಡಿರ್ತಕ್ಕಂಥ ಕೆಲಸ ಸರಿ ಇದೆಯೋ ಇಲ್ಲ ಅಂತಕ್ಕಂಥದ್ರ ಚಿಂತನೆ ಆಗಿರ್ಬೋದು. ಇದೆಲ್ಲವೂ ಸಹಿತ ತುಲಾರಾಶಿಯವರಿಗೆ ಬಾಧಿಸುತ್ತೆ. ಆದರೆ ತುಲಾರಾಶಿಯವರು ಇವತ್ತು ಸಂಧ್ಯಾಕಾಲ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ. ಆಗ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಬೇಕು, ವ್ಯಾಪಾರದ ಕಡೆ ಗಮನ ಬೇಕು, ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಆಲೋಚನೆ ಮಾಡಬೇಕು.
ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳನ್ನು ಸರಿಯಾಗಿ ಕೂತು ನೀವು ಆಲೋಚನೆ ಮಾಡಿದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ಬೋದು, ಮಾನಸಿಕವಾದಂಥ ಒತ್ತಡ ಇರ್ಬೋದು. ಏನೇ ಇದ್ದರೂ ಅದ್ರ ಜೊತೆ ಒಂದಿಷ್ಟು ನೆಮ್ಮದಿ ಇದೆ, ಒಂದಿಷ್ಟು ಸಂತೋಷ ಇದೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಫಲ ನಿಮ್ಮದಾಗತ್ತೆ. ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಇವತ್ತು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ, ನರಸಿಂಹದೇವರ ಅನುಗ್ರಹದಿಂದ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಲಾಭ ಇದೆ. ಅದಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಹೆಸರನ್ನು 11 ಬಾರಿ ಆದರೂ ವೃಶ್ಚಿಕ ರಾಶಿಯವರು ಪಠನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿರ್ತಕ್ಕಂತಹ ಫಲಾಫಲಗಳನ್ನು, ಒಂದಷ್ಟು ಪರಿಹಾರ ಮಾರ್ಗವನ್ನು, ಆಯಾ ದಿನಕ್ಕೆ ಸಂಬಂಧಪಡ್ತಕ್ಕಂಥದ್ದು ಏನು ಸಮಸ್ಯೆ ಇದೆ ಅದಕ್ಕೊಂದಿಷ್ಟು ಪರಿಹಾರ ಇದ್ದೇ ಇರುತ್ತೆ. ಹಾಗೆ ಆ ಪರಿಹಾರಗಳನ್ನು ಆಗಿಂದಾಗಲೇ ಮಾಡಿಕೊಂಡ್ರೆ ಅವತ್ತಿನ ದಿವಸ ಒಂದಷ್ಟು ನೆಮ್ಮದಿ ಕಾಣಬಹುದು. ಈ ನೆಮ್ಮದಿ ಕಂಡಿರ್ತಕ್ಕಂಥವರು ಒಬ್ಬಿಬ್ಬರಲ್ಲ, ಲಕ್ಷಾಂತರ ಜನ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಶಿಫಲಕ್ಕಾಗಿ ಕಾಯುವಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾರೊಬ್ಬರ ಮಾತನ್ನಾದರೂ ಆಲಿಸಬೇಕು. ಯಾಕೆ ಅಂದರೆ ಎಲ್ಲವೂ ನಿಮ್ಮಂತೆ ನಡೆದರೂ ಕೆಲವಷ್ಟು ಸಮಸ್ಯೆಗಳು ಗೊತ್ತಿಲ್ಲದಂತೆ ಬರುತ್ತೆ. ಆ ಸಮಸ್ಯೆ ಬಂದಾಗ ಅದಕ್ಕೊಂದು ಪರಿಹಾರ ಬೇಕಾಗತ್ತೆ. ಆ ಪರಿಹಾರಕ್ಕಾಗಿ ಮತ್ತೊಬ್ಬರ ಧೈರ್ಯವಾಗಿ ಅಂತಕ್ಕಂಥ 4 ಮಾತು ಬೇಕು, ಅಥವಾ ಅನುಭವಸ್ಥರ ಮಾತು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತಂತಲ್ಲ, ಇವತ್ತು ಬಹಳ ಎಚ್ಚರಿಕೆ ನಡೆಯಬೇಕು. ಇವತ್ತು ನೀವೇನು ಚಿಂತನೆ ಮಾಡ್ತೀರೋ ನಿಮ್ಮ ಅದೃಷ್ಟದಂತೆ ಎಲ್ಲವೂ ಲಾಭ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಯೋಗ ಇರೋದ್ರಿಂದ ಆ ಯೋಗ ಫಲಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲೇ ವ್ಯವಹಾರಗಳಾಗಬೇಕು. ಇವತ್ತು ನೀವು ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು? ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ತನಕ ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಒಂದು ಸರ್ತಿ ಮಾಡೋದನ್ನು 2 ಸತಿ ಆಲೋಚನೆ ಮಾಡಿ. ಈ ಮಾರ್ಗ ಸರಿ ಇದೆಯೋ ಇಲ್ವೋ, ಇದು ಸರಿ ಹೋಗುತ್ತೋ ಇಲ್ವೋ, ಇದರಿಂದ ಏನಾದ್ರು ಮುಂದೆ ತೊಂದರೆ ಆಗ್ಬೋದೋ ಏನೋ, ಅದನ್ನು 1 ಅಲ್ಲ 4 ಸತಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಧನುರಾಶಿಯವರಿಗೆ ಬಹಳಷ್ಟು ಒಳಿತು. ಇನ್ನು ಧನುರಾಶಿಯವರು ಸಾಧ್ಯವಾದರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಮೊಸರು ಅಥವಾ ಮಜ್ಜಿಗೆ ಇಂತಹದ್ದನ್ನು ಯಾರಾದರೂ ಒಂದಿಬ್ಬರಿಗೆ ವಯಸ್ಸಾಗಿರೋ ಹಿರಿಯರಿಗಾದರೂ ಕೊಡಿ, ಮಕ್ಕಳಿಗಾದರೂ ಕೊಡಿ, ಅಥವಾ ಮಜ್ಜಿಗೆ ಮಾಡಿ ಒಂದು 4 ಜನಕ್ಕೆ ಹಂಚಿರಿ. ಹೀಗೆ ಮಾಡೋದ್ರಿಂದ ಧನುರಾಶಿಯವರಿಗೆ ಆ ಕ್ಷಣಕ್ಕೆ ಬಂದೊದಗುವಂಥ ಗಂಡಾಂತರಗಳಿದೆಯಲ್ಲ ಅದು ದೂರ ಆಗುತ್ತೆ. ಇದರಿಂದ ಸಾಕಷ್ಟು ಅನುಕೂಲವೂ ನಿಮಗಾಗುತ್ತೆ. ಹಾಗೆ ಇವತ್ತು ಬರೀ ಹಣೆಯಲ್ಲಿರಬೇಡಿ, ಒಂದಷ್ಟು ಅರಿಶಿಣದ ಗಂಧ ಆಗಿರಲಿ ಅಥವಾ ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧವಾಗಿರಲಿ, ಇಂತಹದ್ದನ್ನು ತಾವು ಹಣೆಗೋ ಅಥವಾ ನಿಮ್ಮ ಎದೆಗೂಡಿಗೋ ಒಂದು ಸ್ವಲ್ಪ ಗಂಧವನ್ನು ಹಚ್ಕೊಳ್ಳೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕೆಲವಷ್ಟು ಸತ್ಯಾಸತ್ಯತೆಗಳ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರ ಕಡೆ ನಿಮ್ಮ ಒಂದು ಆಲೋಚನೆ ಇರಬೇಕು. ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಹಾಗೆ ಮಾಡುವಂಥ ಕೆಲಸಗಳು ಏನೇ ಮಾಡಬೇಕಾದರೂ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದರ ಸರಿಯಾದ ನಿಲುವಿರಬೇಕು. ಸರಿಯಾದ ಆಲೋಚನೆ ಇಲ್ಲದಿದ್ದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಮನಸ್ಸಿಗೆ ಸಮಾಧಾನ ಇಲ್ಲದಿದ್ದರೆ ಬೇರೊಂದು ಥರ ತೊಂದರೆ ಆಗುತ್ತೆ. ಆದರೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ, ಆ ನಿರ್ಣಯ ಸರಿಯಾದ ಅರ್ಥಗರ್ಭಿತವಾಗಿರಬೇಕು. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವಿದೆ. ಇವತ್ತಿನ ದಿವಸ ಮಕರ ರಾಶಿಯವರು ಸಂಕಷ್ಟರ ಮಹಾಗಣಪತಿ ಅಂತ ಏನು ನಾವು ಆರಾಧನೆ ಮಾಡ್ತೀವೋ ಅದೇ ಪ್ರಕಾರ ಇವತ್ತು ಗಕಾರ ಗಣಪತಿಯನ್ನು ಆರಾಧನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. 21 ಗರಿಕೆ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರೀಗಂಧ, ಆ 21 ಗರಿಕೆಗೂ ಶ್ರೀಗಂಧವನ್ನು ಅದ್ದುಕೊಂಡು ಗಣಪತಿಯ ಪಾದದ ಮೇಲಿಟ್ಟೊಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ಮಾಡುವಂಥ ಕೆಲಸದಲ್ಲಿ ಲಾಭ ಬೇಕು, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಬೇಕು. ಯಾವ ನಿಲುವು ತೀರ್ಮಾನ ತೆಗೆದುಕೊಂಡು ಅದಕ್ಕೆ ಭಗವಂತನ ಅನುಗ್ರಹ ಇರಬೇಕು. ಆ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಶನೈಶ್ಚರನ ಮಹಾಮಂತ್ರವನ್ನು ತಾವು ಪಠನೆ ಮಾಡಲೇಬೇಕು. ನೀಲಾಂಜನ ಸಮಾಭಾಸಂ ರವಿಪತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಸಹಿತ ಮನಸ್ತಾಪ ಇದ್ದರೆ ಅದನ್ನು ದೂರ ಮಾಡಿಕೊಳ್ಳಿ. ಯಾವುದೇ ವೃತ್ತಿ ಧರ್ಮದಲ್ಲಾದರೂ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೆ ಶ್ರದ್ಧೆಯಿಂದ ಮಾಡಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ನೀಲಿ ಪುಷ್ಪಗಳನ್ನು, ಎಲ್ಲಾದರೂ ನೀಲಿ ಪುಷ್ಪಗಳಾಗಿರಲಿ
ಅಥವಾ ಒಂದಿಷ್ಟು ನೇರಳೆ ಹಣ್ಣಾಗಿರಲಿ ಅಥವಾ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ನೀಲಾಂಬರ ಎಲ್ಲಾದರೂ ಕಂಡು ಬಂದರೆ ಅಂತಹದ್ದನ್ನು ಶನೇಶ್ವರನ ಮಂದಿರಕ್ಕಾಗಲಿ ಅಥವಾ ವಿಷ್ಣು ಆಲಯಕ್ಕಾಗಲಿ ಅಥವಾ ಶಿವಮಂದಿರಕ್ಕಾಗಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಣ್ಣುಗಳೇನಾದ್ರು ನೇರಳೆ ಹಣ್ಣು ಸಿಕ್ಕಿದ್ರೆ ನಿಮ್ಮ ಕೈಯಿಂದ ಒಂದು 4 ಜನಕ್ಕೆ ನೇರಳೆ ಹಣ್ಣು ಕೊಡಿ. ನಿಮ್ಮ ಕೈಯಿಂದ 4 ಜನಕ್ಕೆ ನೇರಳೆ ಹಣ್ಣಿನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಸಂತೋಷದಿಂದ ಇರ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಡೆ ನೋಡಿ. ನೀವೇನು ಅಂದುಕೊಂಡ್ರೂ ನಿಮ್ಮ ಕಾರ್ಯಸಿದ್ಧಿ ಆಗುವಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ಇದೆ. ಆ ತೊಂದರೆ ತಾಪತ್ರಗಳಿಂದ ತಾವು ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಭಗವತಿಯ ಅನುಗ್ರಹ ಬೇಕು. ಹಾಗೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆ ಸಿದ್ಧಿ ಆಗಬೇಕಾದ್ರೆ ಒಂದಿಷ್ಟು ಗೋಧಿ ಅಥವಾ ಒಂದಿಷ್ಟು ಬೆಲ್ಲ ಆದರೂ ಸರಿ, ಗೋಧಿ ಆದರೂ ಸರಿ, ಅದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇದೇನು ನಿಮಗೆ ಕೊಡಲಿಲ್ಲ ಅಂದರೆ ಒಂದಷ್ಟು ಬೆಲ್ಲವನ್ನು ಪುಡಿ ಮಾಡಿ, ಎಲ್ಲಾದರೂ ಇರುವೆಗೂಡಿದ್ರೆ ಆ ಇರುವೆಗೂಡು ಹತ್ರ ಬೆಲ್ಲದ ಪುಡಿ ಹಾಕಿ. ಇದು ಮಾಡೋದು ಸಾಕಷ್ಟು ಯಶಸ್ಸಿನ ಹಾದಿಯೇ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಸಮಯ ಸಿಕ್ಕಾಗ ಒಂದು ಕರೆ, ಆ ಕರೆಯಲ್ಲಿ ಬರ್ತಕ್ಕಂತಹ ಸಮಸ್ಯೆಗೊಂದು ಪರಿಹಾರ. ಆ ಪರಿಹಾರ ಏನು ಅದನ್ನು ಈಗ ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಏನಿಲ್ಲ ಗುರುಜಿ, ನಮ್ದು ರಾಶಿ ನಕ್ಷತ್ರ ಒಂದ್ ಸ್ವಲ್ಪ ಹೇಳ್ಬೇಕಾಯ್ತು ಗುರುಜಿ. ಮತ್ತು ನಮ್ದು ಮಂತ್ಲಿ ಡೇಟ್ ಕರೆಕ್ಟ್ ಆಗ್ತಿಲ್ಲ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾವು ಉತ್ತರ ಕನ್ನಡ ಜಿಲ್ಲೆ ಹಳ್ಯಾಳಿಂದ ಮಾತಾಡೋದು. ನಿಮ್ಮ ಹೆಸರು ಫಸ್ಟು, ನಿಮ್ಮ ನಕ್ಷತ್ರ ಯಾವುದು ಅಂತ ಬೇಕು ನಿಮಗೆ? ರಾಶಿ ಮತ್ತು ನಕ್ಷತ್ರ ಬೇಕು ಗುರುಜಿ. ನಿಮ್ಮ ರಾಶಿ ನಕ್ಷತ್ರ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ನಮ್ಮ ಮನೆ ದೇವರ ಹೆಸರು ಕಳ್ಳೊಳ್ಳಿ ಹನುಮಂತಪ್ಪ. ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ. ನಮ್ಮ ತಂದೆ ಯಲ್ಲಪ್ಪ, ತಾಯಿ ಶಾಂತವ್ವ. ಒಂದು ಕೆಲಸ ಮಾಡಿ, ತಾವು ಮಕರ ರಾಶಿ ನೋಡಿ. ಮಕರ ರಾಶಿ ನೋಡಿ. ಇಷ್ಟು ದಿವಸ ಯಾವ ರಾಶಿ ನೋಡ್ತಿದ್ರಿ? ನಾವು ಕುಂಭ ನೋಡ್ತಿದ್ವಿ ನೋಡಿ, ಹತ್ತಿರದಲ್ಲಿದ್ದೀರಿ. ಭವಿಷ್ಯ ಅನ್ನೋದು ಜ್ಯೋತಿಷ್ಯ ಅನ್ನೋದು ನೋಡಿ ಹೇಗಿರುತ್ತೆ ಅಂತ. ಮಕರ ಕುಂಭಕ್ಕೆ ಸ್ವಕ್ಷೇತ್ರಾಧಿಪತಿ ಶನಿ. ಮಕರ ಮತ್ತು ಕುಂಭರಾಶಿಗೆ ರಾಶ್ಯಾಧಿಪತಿ ಆತ ಶನಿ ಆಗ್ತಾನೆ. ನಾನು ಹೇಳಿದ್ದು ಮಕರ ರಾಶಿ ನೋಡಿ ಅಂತ. ನೀವು ನೋಡ್ತಾ ಇರೋದು ಕುಂಭರಾಶಿನ. ಮಕರ ರಾಶಿ ಭವಿಷ್ಯತ್ ಏನಿರುತ್ತೋ ಅದಕ್ಕೆ ಹತ್ತಿರದಲ್ಲಿ 60% ಕುಂಭರಾಶಿಯಲ್ಲೂ ಇರುತ್ತೆ. ನೀವು ಈಗ ಕುಂಭರಾಶಿ ಅಂದ್ರಿ, ಆದರೆ ನೀವು ಇಂಥದ್ದನ್ನೇ ನೋಡಿ ಅಂತ ನಾನು ಹೇಳಿದೆ. ಅಂದರೆ ಇಲ್ಲಿ ನಾನು ಮೇಲ್ಗೈ ಅಂತ ಹೇಳ್ಕೊಳ್ತಾ ಇಲ್ಲ, ನಿಮ್ಮ ಸ್ವರತರಂಗದಲ್ಲಿರ್ತಕ್ಕಂಥ ಸ್ವಾರಸ್ಯತೆ ಅಷ್ಟದೇ. ಅಂದರೆ ಆ ವಿದ್ಯೆಯಲ್ಲಿ ಅಂಥದ್ದೊಂದು ಕಲೆ ಇದೆ. ಇರಲಿ, ಇನ್ನು ಮುಂಬರ್ತಕ್ಕಂಥ ದಿನಗಳು ನೀವು ಮಕರ ರಾಶಿ ನೋಡಿದ್ರೆ ಒಂದು ಕಡೆ ಶನಿಯಿಂದ ಮುಕ್ತರಾಗಿದ್ದೀರಿ, ಆದರೆ ರಾಹುವಿನಿಂದ ಪುನಃ ಸಮಸ್ಯೆ ಕಾಣ್ತಾ ಇದ್ದೀರಿ. ಈಗ ನೀವೇನು ಹೇಳಿದ್ರಿ? ಮಂತ್ಲಿ ಡೇಟ್ಸ್ ಪ್ರಾಬ್ಲಮ್ ಇದೆ ಅಂತಂದ್ರಿ. ಮಂತ್ಲಿ ಡೇಟ್ಸ್ ಸಂಬಂಧಪಟ್ಟಂಗೆ ಗರ್ಭ ಮತ್ತು ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆನೂ ಎದುರಾಗತ್ತೆ. ಇದರ ಮಧ್ಯದಲ್ಲಿ ಮಾನಸಿಕವಾದಂತಹ ಒತ್ತಡಗಳು ಬಿಡ್ತೀರಿ. ಯಾರು ನನ್ನವರು ತನ್ನವರು ಅಂತ ಹತ್ತಿರದಲ್ಲಿದ್ದರಲ್ಲ, ಇಷ್ಟು ದಿವಸ ನಿಮ್ಮನ್ನು ಪ್ರೀತಿಯಿಂದ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಒಡನಾಟ ಇಟ್ಕೊಂಡು ನಿಮ್ಮ ಬೇಕು ಬೇಡಗಳ ಆಲೋಚನೆ ತಿಳ್ಕೊಳ್ತಾ ಇದ್ದಂಥವ್ರು ಈಗ ಸ್ವಲ್ಪ ದೂರ. ಅವರಿಂದ ನೀನು ಏನು ಅಪೇಕ್ಷೆ ಪಡೆಯೋಕೆ ಆಗ್ತಾ ಇಲ್ಲ. ಯಾಕೆ ಹಿಂಗಾಗ್ತಿದೆ ಅಂತ ಆಲೋಚನೆ ಮಾಡ್ತಾನೆ ಇದ್ದೀರಿ, ಪರಿಹಾರ ಸಿಗ್ತಾ ಇಲ್ಲ. ಇದು ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ ಒಂದು 8 ತಿಂಗಳು ಇಂಥದ್ದೇ ಸಮಸ್ಯೆ ಇದೆ. ಮಾನಸಿಕವಾದಂಥ ಒತ್ತಡ ಇದೆ. ನೀವು ಯಾರನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಎಲ್ಲವೂ ಉದ್ವಿಗ್ನತನ. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪಕ್ಕೆ ಎಷ್ಟೋ ಸತಿ ನೀವು ಬಲಿ ಆಗ್ತಾ ಇದ್ದೀರಿ. ನಿಮ್ಮ ಕೋಪನೇ ನಿಮಗೆ ದಾರಿ ತಪ್ಪಿಸ್ತಾ ಇದೆ. ಆದರೆ ಕೋಪ ಅಂತಕ್ಕಂಥದ್ದು ಮಾತ್ರ ಬಹಳಷ್ಟು ಮಾಡ್ಕೊಳ್ತೀರಿ. ಆದಷ್ಟು ಕೋಪನ ಕಡಿಮೆ ಮಾಡ್ಕೊಳ್ಳಿ. ಶನೇಶ್ವರನ ಮಹಾಮಂತ್ರವನ್ನು ಉಚ್ಚರಿಸಿ, ಭಗವಂತರ ಸಾಧ್ಯವಾದರೆ ಎಲ್ಲರೂ ಬನ್ನಿ ವೃಕ್ಷದ ಹತ್ರ ಹೋಗಿ ಆಗಾಗ ದೀಪ ಹಚ್ಚಿ ಬನ್ನಿ. ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದ್ರು ಒಂದಿಷ್ಟು ಆಹಾರ ಹಾಕಿ, ಇದರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆಯ ಸಮೀಪದಲ್ಲಿ ಸುತ್ತಮುತ್ತ ಎಲ್ಲಾದರೂ ಪ್ರಾಂತ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯವಿದ್ದರೆ, ವಿಷ್ಣುದೇವರ ಆಲಯ ಇದ್ದರೆ, ಆ ವಿಷ್ಣುದೇವರ ಆಲಯಕ್ಕೆ 1-2 ತುಳಸಿ ದಳವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ದೊಡ್ಡವರು ಚಿಕ್ಕವರು ಬೇಕು ಬೇಡ ಇದರ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ತಾವು ನಡೆಯಿರಿ. ಇನ್ನಿವತ್ತು ಪ್ರಾರಂಭದಲ್ಲಿ ನಾನು ಹೇಳಿದೆ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡಿ. ಮಕ್ಕಳಿಗೆ ಏನು ಬೇಕೋ ಆ ಸ್ವತಂತ್ರತೆ ಕೊಡಿ. ಮಕ್ಕಳ ಬಾಲ್ಯದಲ್ಲಿರ್ತಕ್ಕಂತಹ ಆ ಬಾಲ್ಯ ಲೀಲೆಗಳಂತೇನಿದೆಯಲ್ಲ, ಮಕ್ಕಳ ಆಟಪಾಠಗಳು, ಅದಕ್ಕೆ ಧಕ್ಕೆ ಉಂಟು ಮಾಡಬೇಡಿ. ಸ್ವಲ್ಪ ಎಚ್ಚರಿಕೆ ಇರಲಿ. ನಮ್ಮ ಒತ್ತಡಕ್ಕೆ ಮಕ್ಕಳನ್ನು ಸಿಲುಕಿಸೋದು ಬೇಡ.
ನಾಳೆ ಬೆಳಗ್ಗೆದ್ದರೆ ಮಕ್ಕಳು ದೊಡ್ಡವಾಗಿ ಅದ್ರ ಕಷ್ಟ ನೋಡೋದಕ್ಕೆ ನಾವು ಕನಿಷ್ಠ ಪಕ್ಷ ಅವಾಗ ನಾವು ಯೋಚನೆ ಮಾಡ್ತಾ ಅಯ್ಯೋ ಅವ್ರ ಬಾಲ್ಯದಲ್ಲಿ ಅವ್ರ ಆಟ ಪಾಠಗಳಿಗೂ ಬಿಡದಿರ ಬರೀ ಯಾವುದೋ ಒಂದು ವಿಚಾರದಲ್ಲಿ ಅವ್ರನ್ನ ಬಂಧನ ಮಾಡಿ ಕುಡಿಸಿದ್ವಲ್ಲ ಅಂತಕ್ಕಂಥದ್ದು ನೋವು ನಮಗಾಗುತ್ತೆ. ಆ ನೋವು ಆಗದಿರಲಿ, ಒಳ್ಳೆಯದಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಯಿಂದ ಅಂದರೆ ಕರೆ ಮಾಡಿ ಏನೋ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋರು ಸರ್ತಿ ಸಾಲಲ್ಲಿ ಇರ್ತಾರೆ. ಹಾಗಾಗಿ ಫಸ್ಟ್ ಅವ್ರನ್ನೇ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಕೋಟಿ ತಾಯಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಮಡಿಕೇರಿಯಿಂದ ಗುರುಜಿ, ಮೀನಾಕ್ಷಿ ಅಂತೇಳಿ. ತುಂಬ ಸಂತೋಷ. ಮಡಿಕೇರಿಯಿಂದ ಬಂದ ಕರೆ ಅಂದರೆ ನಮಗೆ ಆನಂದ. ಯಾಕೆಂದರೆ ನಿಮ್ಮ ಭಾಗ್ಯಕ್ಕೆ ಕರೆ ಸಿಗೋದೇ ಬಹಳ ಕಷ್ಟ ಮಡಿಕೇರಿ ಕಡೆ. ಹೌದು ಗುರುಜಿ, ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ. ನನಗೆ ಇವತ್ತು ಕರೆ ಸಿಕ್ಕಿದೆ. ಅದಕ್ಕೆ ಆಶ್ರಮಕ್ಕೂ ಬಂದಿದ್ದೀನಿ ಗುರುಜಿ, 2 ಸರಿ ಆಶ್ರಮಕ್ಕೆ ಬಂದಿದ್ದೀನಿ. ಮುತ್ತಿಗೆ ಪ್ರಸಾದ ತಂದು ಪೂಜೆ ಮಾಡಿದ್ದೀನಿ. ಒಳ್ಳೇದಾಗ್ಲಿಮ್ಮ. ಗುರುಜಿ, ನನ್ನ ಸಮಸ್ಯೆ ಅಂದ್ರೆ 7 ವರ್ಷದಿಂದ ನನಗೆ ಹುಷಾರಿಲ್ಲ ಗುರುಜಿ. ಅಂದ್ರೆ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಇರುತ್ತೆ ಗುರುಜಿ. ಟ್ಯಾಬ್ಲೆಟ್ ತಗೊಳ್ತಾನೆ ಇದ್ದೀನಿ. ಓಹೋ. ಇದಕ್ಕೆ ಪರಿಹಾರ ಏನು ಗುರುಜಿ? ಟ್ಯಾಬ್ಲೆಟ್ ತಗೊಳ್ಳೋದೇ ಈಗ ಏನು ಅಂತೇಳಿ ಗೊತ್ತಾಗ್ತಿಲ್ಲ ಗುರುಜಿ. ಬೇಕಮ್ಮ, ಟ್ಯಾಬ್ಲೆಟ್ಸ್ ನಿಲ್ಲಿಸ್ಬೇಡ ನೀನು. ಯಾಕೆಂದರೆ ಬಿಳಿ ರಕ್ತ ಕಣಗಳು ದೇಹಕ್ಕೆ ಬಹಳ ಮುಖ್ಯವಾಗಿರುವಂಥ ಅಂಶಗಳದು. ಹಾಗಾಗಿ ದೇಹದಲ್ಲಿ ಸರಿಯಾದಂಥ ಆಯುರ್ವೇದಿಕ್ ಪಂಡಿತರನ್ನು ಸ್ವಲ್ಪ ಗಮನಿಸು, ಅವ್ರನ್ನೂ ಕೇಳು. ಇದಕ್ಕೆ ಆಹಾರ ಪದ್ಧತಿಗಳಲ್ಲಿ ಹೇಗೆ ಬದಲಾಯಿಸ್ಕೋಬೇಕು ಕೇಳು. ಹಾಗೆ ವನಮೂಲಿಕೆಗಳಿಂದ ಗಿಡಮೂಲಿಕೆಗಳಿಂದ ಏನು ತೊಗೊಂಡ್ರೆ ನಮಗೆ ಅರಿಹ ಸರಿ ಹೋಗುತ್ತೆ ಅಂತ ಆಯುರ್ವೇದಿಕ್ ಪಂಡಿತರಿಂದಲೂ ಸ್ವಲ್ಪ ಸಹಾಯ ತಗೋ. ಯಾರಿಂದ ಏನು ಸಹಾಯ ತಗೊಂಡ್ರು ಇಲ್ಲಿವರೆಗೂ ನೀನು ಟ್ಯಾಬ್ಲೆಟ್ಸ್ ಮೇಂಟೈನ್ ಮಾಡಿರೋದ್ರಿಂದ ಆ ಟ್ಯಾಬ್ಲೆಟ್ಸ್ನ ಏಕಾಕಿ ಬಿಡಲೇಬಾರ್ದು. ಟ್ಯಾಬ್ಲೆಟ್ಸ್ ಯಾಕೆಂದರೆ ನೀವು ಪರಿಸ್ಥಿತಿ ಹೇಗಿದ್ರೆ ನೀನು ಕಂಪ್ಲೀಟಾಗಿ ಒಂದು ಬೆಳಗಿರ್ತಕ್ಕಂಥ ಅವ್ಯವಸ್ಥೆಗಳನ್ನು ವ್ಯವಸ್ಥೆ ಮಾಡ್ತಾ ಇರೋದು ಟ್ಯಾಬ್ಲೆಟ್ಸು. ಈ ಬಿಳಿ ರಕ್ತ ಕಣಗಳನ್ನು ಅದು ಬರೋದಕ್ಕೆ ಅದು ಸರಿಯಾದ ರೀತಿ ಇದಾಗೋದಕ್ಕೆ ಏನು ಬೇಕೋ ಅದಕ್ಕೆ ಯಾವ ರೀತಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೋ ಅದ್ರ ಜೊತೆಯಲ್ಲಿ ಇಟ್ಕೊಂಡೇ ಒಂದು ಹೊಸ ಬದುಕನ್ನು ಕಾಣಬೇಕು ನೀನು. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ 1 ವರ್ಷ 3 ತಿಂಗಳು ಸ್ವಲ್ಪ ಕಷ್ಟಕಾಲ. ನಿನ್ನ ಸ್ವರತರಂಗ ಪ್ರಕಾರ ಇನ್ನು 1 ವರ್ಷ 3 ತಿಂಗಳು ಸ್ವಲ್ಪ ಕಷ್ಟ ಇರೋದ್ರಿಂದ ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ನಿನ್ನ ಪರಿಸರದಲ್ಲಾಗಲಿ ನಿನ್ನನ್ನು ಯಾರೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಿನ್ನ ಪರಿಸ್ಥಿತಿ ಆ ಥರ ಇದೆ. ಹಾಗಾಗಿ ನೀನು ಎಲ್ಲರಂತಿರಬೇಕೇ ವಿನಃ ಯಾರೊಬ್ಬರು ನಿನ್ನಂತಿರ್ಲಿಕ್ಕೆ ಆಗ್ತಾ ಇಲ್ಲಮ್ಮ. ಇದು ಸ್ವಲ್ಪ ನೋವಿನ ಸಂಗತಿನೇ. ನಿಮ್ಮ ಮನೆ ದೇವರು ಯಾವುದಮ್ಮ? ಚಾಮುಂಡೇಶ್ವರಿ ಗುರುಜಿ. ಆ ತಾಯಿಯ ಅನುಗ್ರಹದಿಂದ ಖಂಡಿತ ನಿನಗೆ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ನಾಳೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಇದೆ. ನಾನು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನಿನ್ನ ಆರೋಗ್ಯ ಚೆನ್ನಾಗಿರಲಿ ಅಂತ. ಏನು ಓದಿದ್ಯಮ್ಮ? ನಾನು 2nd PUC ಓದಿದ್ದೀನಿ ಗುರುಜಿ. ಮಕ್ಕಳು 2 ಹೆಣ್ಮಕ್ಳು ಇದ್ದಾರೆ ಗುರುಜಿ. ನನಗೆ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಪ್ರೆಗ್ನೆನ್ಸಿಲಿ ಹಿಂಗಾಗಿದ್ದು ಗುರುಜಿ. ಹಾಗಾದ್ರೆ ಇದು ಮಧ್ಯದಲ್ಲಿ ಬಂದಿರೋದು? ಎಂತ ಗುರುಜಿ? ಮಧ್ಯದಲ್ಲಿ ಬಂದದ್ದಿದು? ಮಧ್ಯದಲ್ಲಿ ಗುರುಜಿ. 2018ರಲ್ಲಿ ಗುರುಜಿ. ಏನು ಭಯ ಪಡಬೇಡ. ಇದು ಮಧ್ಯದಲ್ಲಿ ಬಂದದ್ದು ಬೇಗ ಹೊರಟೋಗುತ್ತೆ. ಇದು ಒಂದು ಗ್ರಹಸ್ಥಿತಿಗಳಾಗಿರ್ಬೋದು, ಒಂದು ದೇಹದ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು, ಅಥವಾ ನಾವು ತಗೊಳ್ಳೋ ಕೆಲವು ಮೆಡಿಸಿನ್ಸು ಅದಕ್ಕೆ ಉಲ್ಟಾ ಆಗಿ ಅದಕ್ಕೆ ಬೇರೆ ಸಮಸ್ಯೆ ಆಗಿರ್ಬೋದು. ಇದೆಲ್ಲಕ್ಕೂ ಕಾರಣ ಇರುತ್ತೆ. ಬಟ್ ಇದು ಜೀವನ ಪರ್ಮನೆಂಟ್ ಅಲ್ಲ. ಅಂದರೆ ಈ ಪ್ರಕಾರವಾಗಿರ್ತಕ್ಕಂಥ ಸಮಸ್ಯೆ ನೀನು ಪರ್ಮನೆಂಟ್ ಅಲ್ಲ. ಆದಷ್ಟು ಬೇಗ 100ಕ್ಕೆ 100 ಪಾಲು ನೀನು ಚೆನ್ನಾಗಿರ್ತೀಯ. ನೀನು ಹೆದರಬೇಡ, ಧೈರ್ಯವಾಗಿರು. ನಾನು ಹೇಳೋ ಪ್ರಕಾರ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡು. ಆದಷ್ಟು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋ. ನೀನು ಸಮಾಧಾನವಾಗಿದ್ದು ನಿನ್ನ ಪರಿಸರನೂ ಸಮಾಧಾನವಾಗಿ ಇಟ್ಕೋ. ಮಕ್ಕಳೇನು ಓದ್ತಾರಮ್ಮ? ಮಕ್ಕಳು ಒಬ್ಳು PUC ಗುರುಜಿ, ಫಸ್ಟ್ PUC ಸೇರಿಸಿದೀವಿ, ಸೈನ್ಸ್ ತಗೊಂಡಿದ್ದಾಳೆ. ಒಬ್ಳು 6ನೇ ಕ್ಲಾಸ್ ಗುರುಜಿ. ತುಂಬ ಸಂತೋಷ. ಮಕ್ಕಳನ್ನ ಚೆನ್ನಾಗಿ ಓದಿಸು. ಮಕ್ಕಳಿಗೆ ವಿದ್ಯೆನೇ ಮುಖ್ಯ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಮಾಸ್ಟರ್ ಗುರುಜಿ, ಏಡೆಡ್ ಸ್ಕೂಲಲ್ಲಿ. ಓ, ತುಂಬ ಸಂತೋಷ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗಲಿ. ಆದರೂ ಮಡಿಕೇರಿಯಿಂದ ಬಂದಂಥ ಕರೆ ನಿಮ್ಮನ್ನು ಮಾತಾಡಿದ ಇವತ್ತು ನನಗೂ ಭಾಳ ಸಂತೋಷ. ಯಾಕೆಂದರೆ ಮಡಿಕೇರಿ, ವೀರಾಜಪೇಟೆ, ಈ ಕಡೆ ರಿಬ್ಬನ್ಪೇಟೆ ಈ ಭಾಗದಲ್ಲಿಂದ ಕರೆಗಳು ಬರೋದು ಭಾಳ ಕಡಿಮೆ. ಯಾಕೆಂದರೆ ಪಾಪ ಅವ್ರ ಕಡೆ ಟ್ರೈ ಮಾಡ್ತಾರೆ, ಸಿಗೋದಿಲ್ಲ. ಮತ್ತೆ ನಿಮ್ಮ ಕಡೆ ಮಳೆ ಇದೆ ಇವಾಗ? ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ. ನಮ್ಮ ಕಾರ್ಯಕ್ರಮ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ? ನಿಮ್ಮ ಭಾಗದಲ್ಲಿ ಸಾಕಷ್ಟು ಜನ ನೋಡ್ತಾರಾ? ನೋಡ್ತಾ ಇರ್ತೀನಿ ಗುರುಜಿ. ಒಳ್ಳೇದಾಗಲಿ. ನಿಮ್ಮ ಸ್ವಂತ ಮನೆ ಯಾವುದು? ನಿಮ್ಮ ತವ್ರ ಮನೆ ಎಲ್ಲಿರೋದು? ನಮ್ಮ ಗಂಡನ ಮನೆನು ಹೊನ್ನಾಳಿ ಡಿಸ್ಟಿಕ್, ದಾವಣಗೆರೆ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ ಗುರುಜಿ ಗಂಡನ ಮನೆ. ತಾಯಿ ಮನೆ ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹಳ್ಳಿ ಗುರುಜಿ ಅಲ್ಲಿ. ಆದ್ರೆ ಈಗ ಉದ್ಯೋಗ ನಿಮಿತ್ತ ಅಲ್ಲಿ ಹೋಗಿದ್ದೀರಾ? ಎಂತ ಗುರುಜಿ? ಈಗ ಉದ್ಯೋಗಕ್ಕೋಸ್ಕರ ಅಲ್ಲಿ ಹೋಗಿದ್ದೀರಿ? ಉದ್ಯೋಗಕ್ಕೋಸ್ಕರ 18 ವರ್ಷ ಆಯ್ತು ಗುರುಜಿ. ನಾವ್ ಇಲ್ಲೇ ಇರೋದು, ಮಡಿಕೇರಿಯಲ್ಲೇ ಇರೋದು. ಈಗ ಸ್ಕೂಲ್ ಕ್ಲೋಸ್ ಆಗಿದೆ ಗುರುಜಿ, ಹಾಗಾಗಿ ಹೊನ್ನಾಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾ ಇದ್ದೀವಿ.
ಈಗೊಂದು 6 ತಿಂಗಳು ಇಲ್ಲಾಂದ್ರೆ ವರ್ಷದಲ್ಲಿ ನಾವು ಹೊನ್ನಾಳಿಗೆ ಹೋಗ್ತಾ ಇದ್ದೀವಿ ಗುರುಜಿ, ದಾವಣಗೆರೆ ಆಗಲಿ. ಜಿಲ್ಲೆಗೆ. ಸ್ಥಳ ಬದಲಾವಣೆ ಆದಮೇಲೂ ನಿನ್ನ ಆರೋಗ್ಯ ಸುಧಾರಣೆ ಆಗುತ್ತೆ. ಧೈರ್ಯವಾಗಿರಿ, ನಿಂಗೆ ಅನುಕೂಲ ಆಗಲಿ ತಾಯಿ, ಒಳ್ಳೆಯದಾಗಲಿ. ನಿಮ್ಮ ಮತ್ತು ನಿಮ್ಮ ಪರಿವಾರಕ್ಕೆ ಸೋಮೇಶ್ವರ ಸುಂದರೇಶ್ವರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಮ್ಮ. ಹಾಗೆ ಪ್ರತಿ ಕಾಲಗಳಲ್ಲೂ ಸಹಿತ ಒಂದೊಂದಿರುತ್ತೆ. ಲಾಭ ನಷ್ಟ, ಬೇಕು ಬೇಡ, ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳು, ಮನಸ್ಸಿಗೆ ಬರುವಂತಹ ಸಮಸ್ಯೆಗಳು. ನೋಡಿ, ಹುಟ್ಟೋದೆಲ್ಲೋ, ವ್ಯವಹಾರ ಎಲ್ಲೋ, ಜೀವನ ಎಲ್ಲೋ, ಮನುಷ್ಯನ ಈ ಒಂದು ಉದ್ಯೋಗಕ್ಕಾಗಿ ತಿರುಗಾಡ್ತಕ್ಕಂಥದ್ದೆಲ್ಲೋ. ಯಾರು ಸಹಿತ ತನ್ನ ಹುಟ್ಟೂರಲ್ಲೇ ಇರ್ತಾರೆ, ತನ್ನ ಮನೆಯಲ್ಲೇ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಜೀವನದ ಯಾತ್ರೆ ಇದು. ಈ ಜೀವನದ ಯಾತ್ರೆಯಲ್ಲಿ ಮನುಷ್ಯ ಎಲ್ಲಿ ಹುಟ್ಟಿ ಎಲ್ಲಿಂದ ಎಲ್ಲಿ ಕೊನೆ ಆಗ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನನ್ನಿಂದ ಸಮಾಜಕ್ಕಾಗಲಿ, ನನ್ನಿಂದ ಇನ್ನೊಬ್ಬರಿಗಾಗಲಿ, ನನ್ನಿಂದ ಮತ್ತೊಬ್ಬರು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ದೂರ ಮಾಡ್ಕೋಬೇಕು. ಇನ್ನೊಬ್ಬರಿಗೆ ಸಮಸ್ಯೆ ಆಗದಂಥ ರೀತಿ ಬದುಕನ್ನು ಬದುಕಿದ್ರೆ ಭಗವಂತ ನಮ್ಮನ್ನು 4 ದಿವಸ ಮುಂದಕ್ಕೋ ಅಥವಾ 4 ದಿವಸ ಹಿಂದಕ್ಕೋ ಇರೋದ್ರ ತನಕನೂ ನೆಮ್ಮದಿ ಅಂತೂ ಕೊಟ್ಟೇ ಕೊಡ್ತಾನೆ. ಆ ನೆಮ್ಮದಿಯನ್ನು ಕಾಪಾಡ್ಕೊಳ್ಬೇಕಾದ್ರೆ ಸಮಾಜಕ್ಕೆ ನಾವು ಘಾತಕರಾಗಿರಬಾರ್ದು, ಸಮಾಜಕ್ಕೆ ನಾವು ಬೇರೆ ಮಾರ್ಗ ತುಳಿಯೋಂಗೆ ಆಗಬಾರ್ದು. ಹಾಗಾಗಿ ಏನೇ ಮಾಡಿದ್ರೂ ಈ ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ ನಮ್ಮ ಜೀವನ ಇರುತ್ತೆ. ಆ ಜೀವನಕ್ಕೆ ಅರ್ಥಗರ್ಭಿತವಾದಂತಹ ಬದುಕನ್ನೇ ಕಟ್ಕೊಳ್ಳೋ ಮಟ್ಟಕ್ಕಾಗಬೇಕು. ಇನ್ನು ನಾಳೆ ಗುರುವಾರ, ವಿಶೇಷವಾಗಿರ್ತಕ್ಕಂಥ ದಿನ. ಗುರುವಾರ ತಂತ್ರಸಾರದ ದಿನ. ಯಾವುದಾದ್ರೂ ಒಂದು ತಂತ್ರವನ್ನು ವಿಶೇಷವಾಗಿರ್ತಕ್ಕಂಥ ರೀತಿ ನಿಮಗೆ ತಿಳಿ ಹೇಳುವಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದ ಒಂದು ದೊಡ್ಡ ಕರ್ತವ್ಯ. ಹಾಗಾಗಿ ನಾಳೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ಈಗಾಗಲೇ ನಾವು ತಿಳಿಸಿರ್ತಕ್ಕಂತಹ ಪದಾರ್ಥಗಳನ್ನು ಸಿದ್ಧತೆ ಮಾಡ್ಕೋಬೇಕು. ಎರಡನೇದಾಗಿ, ಈ ನಾಳೆ ಹೇಳುವಂತಹ ಯಾವ ತಂತ್ರಸಾರವನ್ನು ನಾವು ಹೇಳಿದ್ರು, ಪ್ರತಿ ಗುರುವಾರ ಹೇಳುವಂಥ ತಂತ್ರಸಾರಕ್ಕೆ ಈ ಹಿಂದೆ ತಾವೇನು ಗ್ರಂಥವನ್ನು ಬರೀತಿದ್ರೋ, ಮಹರ್ಷಿ ಡೈರಿ ಏನು ಬರೆದಿದ್ದಿರಲ್ಲ, ಮಹರ್ಷಿಯ ಒಂದು ಆಯುರ್ವೇದಿಕ್ ಆಗಲಿ, ಮಹರ್ಷಿಯ ಒಂದು ತಂತ್ರಸಾರಗಳಾಗಲಿ, ಅದಕ್ಕೇಂತಿರ್ತಕ್ಕಂಥ ಒಂದು ಗ್ರಂಥದಲ್ಲಿ ತಾವು ಬರೆದು ಎಷ್ಟೋ ಜನ ತಾಯಂದ್ರು ಇವತ್ತಿಗೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳುವಂಥ ತಂತ್ರಸಾರಗಳನ್ನು ಬರೆದು ಅಂತಹ ಸಮಸ್ಯೆಗಳು ಒಳಪಟ್ಟಿರ್ತಕ್ಕಂಥವ್ರಿಗೆ ಅವರೇ ಹೇಳುವಂಥದ್ದು, ಇಂಥದ್ದೊಂದು ತಂತ್ರ ಮಾಡ್ಕೊಳ್ಳಿ, ಇದ್ರ ಕೆಲಸ ಆಗುತ್ತೆ, ಇಂಥದ್ದೊಂದು ಆಯುರ್ವೇದಿಕ್ ಮೆಡಿಸಿನ್ ತೊಗೊಳ್ಳಿ, ನಿಮ್ಮ ಕೆಲಸ ಆಗುತ್ತೆ. ಈ ಪ್ರಕಾರವಾಗಿರ್ತಕ್ಕಂತಹ ಧ್ವನಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗಲೂ ಅದನ್ನು ಕೇಳ್ತಾ ಇರ್ತೀನಿ. ಆ ಕಾರ್ಯಕ್ರಮಗಳಲ್ಲಿ ಬಂದಾಗ ನಾವು ನಿಮ್ಮ ಡೈರಿ ಬರೆದಿದ್ದೀವಿ, ನೀವು ಹೇಳಿರ್ತಕ್ಕಂಥ ವಿಚಾರಗಳನ್ನೆಲ್ಲವೂ ಈ ಡೈರಿ ತುಂಬಿಸಿದ್ದೀವಿ ಅಂತ ಎಷ್ಟೋ ಜನ ಕಾರ್ಯಕ್ರಮಗಳಿಗೆ ಡೈರಿ ತಂದು ತೋರಿಸಿರೋದನ್ನು ನಾನು ನೋಡಿ ಸಂತೋಷ ಆಗಿದೆ. ಹಾಗಾಗಿ ಸತತ 11 ವರ್ಷ ತುಂಬಿ 12ನೇ ವರ್ಷಕ್ಕೆ ಬಂದಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದು ಸಂತೋಷ, ಒಂದು ಸಂಭ್ರಮ ನಮಗೂ ಇದೆ. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ, ತಮ್ಮೆಲ್ಲರಿಗೂ ಸಹಿತ ತಾಯಿಯ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ.